ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಗೆ ಎಣಿಸಿ ಆತನ ಸಾನ್ನಿಧ್ಯದಲ್ಲಿ ಬರುವಂತ ಈ ಸುಂದರವಾದ ಅವಕಾಶವನ್ನು ದೇವರು ಅನುಗ್ರಹಿಸಿದ್ದಾನೆ. ತಂದೆಯಾದ ದೇವರು ನಮ್ಮನ್ನ ಪ್ರೀತಿ ಮಾಡಿ ಆತನ ಸಾನ್ನಿಧ್ಯದಲ್ಲಿ ಬಂದು ಆತನ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಮ್ಮನ್ನ ಆತನ ಆಲಯದಲ್ಲಿ ನಡೆಸಿರುವುದರಿಂದ ತಗ್ಗಿದ ಮನೋಭಾವನೆಯಲ್ಲಿ ತಂದೆಯಾದ ದೇವರನ್ನ ಹೆಚ್ಚಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ಪರಿಶುದ್ಧ ಆರಾಧನೆಯಲ್ಲಿ ವಿಶ್ವಾಸದಿಂದ ನಾವು ಪಾಲು ತೆಗೆದುಕೊಳ್ಳೋಣ. ಆನ್ಲೈನ್ ವರ್ಷಿಪ್ ಸರ್ವಿಸ್ ನಲ್ಲಿಯೂ ಕೂಡ ಪಾಲು ತೆಗೆದುಕೊಳ್ಳುವಂತ ದೈವ ಭಕ್ತರನ್ನ ಕ್ರಿಸ್ತೇಸುವಿನ ಮೊದಲ ನಾಮದಲ್ಲಿ ಈ ಪರಿಶುದ್ಧ ಆರಾಧನೆಗೆ ಆಹ್ವಾನಿಸುತ್ತೇನೆ. ತಂದೆಯಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ವಿಶ್ವಾಸದಿಂದ ಆತನನ್ನು ಆರಾಧನೆ ಮಾಡೋಣ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾತ್ಪರ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣು, ನನ್ನ ದುರ್ಗವು, ನಾನು ಭರವಸೆಯಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧ ಆರಾಧನೆಯನ್ನ ನೀನು ಪ್ರತಿಷ್ಠೆ ಮಾಡುತ್ತಾರೆ. ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ಎಲ್ಲಾ ನಿನ್ನ ಭಕ್ತರನ್ನ ಆಶೀರ್ವಾದ ಮಾಡು. ನಿನ್ನ ಆಲಯದಲ್ಲಿ ಕಳೆಯುವಂತ ಈ ಸಮಯವು ನಮ್ಮ ಜೀವನದಲ್ಲಿ ಆಶೀರ್ವಾದ ತರಲಿಕ್ಕಾಗುವಂತೆ ಸಹಾಯ ನೀಡು. ಆರಾಧನೆ ಅಂಶಗಳನ್ನು ಪ್ರತಿಷ್ಠೆ ಮಾಡುತ್ತಾರೆ. ಯೇಸುವಿನ ಮೊದಲ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಂಗೀತಗಳಲ್ಲಿ 9ನೇ ಸಂಗೀತ, ಶುದ್ಧ 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 ಸರ್ವಶಕ್ತ ದೇವ ಎನ್ನುವಂತ ಸಂಗೀತದ ಮೊದಲನೇ 2 ಚರಣಗಳನ್ನು ನಾವು ಹಾಡಿಕೊಳ್ಳೋಣ. 2 ಚರಣಗಳನ್ನ ನಾವು ಹಾಡಿಕೊಳ್ಳೋಣ. ಸರಿಯಾಗಿ ತೆಗೆದುಕೊಂಡು ತಂದೆಯಾದ ದೇವರನ್ನ ಆರಾಧನೆ ಮಾಡೋಣ. ಶುದ್ಧ 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 ಸರ್ವಶಕ್ತ ದೇವ, ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳಿ. ಶುದ್ಧ 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 ಕೃಪಾಪೂರ್ಣ ಸಾರ, ಓ ತ್ರಾಯಿಕ ದೇವ, ಸ್ತುತಿ ನಿನಗೆ. ಶುದ್ಧ ಶುದ್ಧ ಸಾರ ಪರಲೋಕ ಸೈನ್ಯ, ನಿನ್ನ ಮುಂದೆ ಬಿದ್ದು ಆರಾಧಿಸುವೆವು. ನಾವು ಕೂಡ ಈಗ ಏಕಚಿತ್ತದಿಂದ ರಾಗವನ್ನು ಎತ್ತಿ ಸ್ತುತಿಸುವೆವು. ನಾವು ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆ 34 1ರಿಂದ 9ರವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. For our responsive reading, we shall read from the book of Psalms, number 34, verses 1 to 9. 34ನೇ ಕೀರ್ತನೆ 1ರಿಂದ 9ರವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ. ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನ
ಈ ಪರಿಶುದ್ಧವಾದಂತಹ ದಿವಸದಂದು ಕರ್ತನು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಆತನ ಸಾನ್ನಿಧ್ಯದಲ್ಲಿ ಬಂದು ಆತನ ಪ್ರಸನ್ನತೆಗೆ ಆತನ ಆಶೀರ್ವಾದಕ್ಕೆ ಪಾತ್ರರಾಗುವಂತ ಸೌಭಾಗ್ಯವನ್ನು ದೇವರು ಅನುಗ್ರಹಿಸಿದ್ದಾನೆ. ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಂತವರು, ನಿಮ್ಮ ವೈಯಕ್ತಿಕ ಬೇಡಿಕೆಗಳು ನಿಮಗೆ ಇರುವುದಾದರೆ, ನಿಮ್ಮ ಕುಟುಂಬದಲ್ಲಿ ಕಷ್ಟ, ನೋವು, ಚಿಂತೆ, ಕಣ್ಣೀರುಗಳಿರುವುದಾದರೆ ಈ ಸಮಯದಲ್ಲಿ ದೇವರ ಪ್ರಸನ್ನತೆಯಿಂದ ನಿಮಗೆ ನಿರೀಕ್ಷೆಯನ್ನು ಬಿಡುಗಡೆ ಮಾಡುತ್ತೇನೆ. ಆತನು ಹೇಳಿದ್ದಾನೆ, ಬೇಡಿರಿ ನಿಮಗೆ ಕೊಡುತ್ತೇನೆ, ಹುಡುಕಿರಿ ನಿಮಗೆ ಸಿಗುತ್ತೇನೆ, ತಟ್ಟಿರಿ ನಿಮಗೋಸ್ಕರವಾಗಿ ತೆರೆಯುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನದಲ್ಲಿ ನೀವು ನಿಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡುವಾಗ ಈ ಸಮಯದಲ್ಲಿ ನಾನು ನಿಮ್ಮನ್ನ ಈ ಆಲ್ಟರ್ನ ಕಡೆಗೆ ಆಹ್ವಾನಿಸುತ್ತೇನೆ. ವೈಯಕ್ತಿಕ ಪ್ರಾರ್ಥನೆಯುಳ್ಳವರು ಬಂದು ದೇವರ ಪ್ರಸನ್ನತೆಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಿಶ್ವಾಸದಿಂದ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಪರಿಶುದ್ಧನು, 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 ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ಪರಲೋಕದ ತಂದೆಯಾದ ದೇವರು ನೀನಾಗಿದ್ದಿ. ಓ ಕರ್ತನೇ, ನೀನು ಸ್ತುತಿಗೆ ಪಾತ್ರನಾದಂತಹ ದೇವರು, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ದೇವರು, ಕರುಣ ಸಾಗರನು, ದಯ ಸಾಗರನು, ಜಯ ಕೊಡುವಂತ ದೇವರು ನೀನಾಗಿದ್ದೀಯ. ರಕ್ಷಕನೇ, ನಿನ್ನನ್ನ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನ ಘನಪಡಿಸುತ್ತೇವೆ. ರಕ್ಷಕನೇ, ನಮ್ಮನ್ನ ಪ್ರೀತಿ ಮಾಡಿ ಆದರಿಸಿ ಕರುಣಿಸಿ ಈ ನೂತನ ವಾರದಲ್ಲಿ ಕಾಲಿಡುವಂತಹ ಸೌಭಾಗ್ಯವನ್ನ ನಮ್ಮ ತಂದೆಯಾದ ದೇವರೇ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೇವೆ. ಈಗೋ ತಂದೆಯಾದ ದೇವರೇ, ರಾತ್ರಿಯ ಸುಖವಾದಂತಹ ನಿದ್ರೆಯನ್ನು ಕೊಟ್ಟು ಈ ನೂತನ ದಿವಸದಲ್ಲಿ ನಮ್ಮ ಕುಟುಂಬಗಳನ್ನ, ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ನಿನ್ನ ಅಮೋಘವಾದ ಪ್ರೀತಿಯನ್ನ, ನಿನ್ನ ನಿಷ್ಕಳಂಕವಾದ ಪ್ರೀತಿಯನ್ನ ತೋರಿಸಿದಕ್ಕಾಗಿ ರಕ್ಷಕನೇ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಮಹೋಪಕಾರಗಳಿಗಾಗಿ ಏನು ಕೊಡಲಿಕ್ಕೆ ಸಾಧ್ಯ ರಕ್ಷಕನೇ? ಎಲ್ಲವೂ ನಿನ್ನದೇ. ನಮ್ಮ ಶ್ವಾಸವೂ ನಿನ್ನದೇ, ನಮ್ಮ ದೇಹವೂ ನಿನ್ನದೇ, ನಮ್ಮ ಅಂತರಂಗ ಆತ್ಮವೂ ನಿನ್ನದೇ. ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ನಿನಗೆ ಸಲ್ಲತಕ್ಕ ಆರಾಧನೆಯನ್ನು ಸಲ್ಲಿಸುವುದಕ್ಕಾಗಿ ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಸಲ್ಲತಕ್ಕ ಪ್ರಾರ್ಥನೆಯನ್ನು ತೆಗೆದುಕೊಂಡು ನಿನ್ನ ಪಾದದಲ್ಲಿ ಬರುವಂತ ಈ ಸುಂದರವಾದ ಅವಕಾಶವನ್ನು ಕರ್ತನೆ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೇವೆ ಕರ್ತನೆ. ಓ ತಂದೆಯಾದ ದೇವರೇ, ನೀನು ಸಭೆಯನ್ನ ಆಶೀರ್ವಾದ ಮಾಡಿ ಈ ದಿವಸದಲ್ಲಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ಕೃಪೆ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೇವೆ ಕರ್ತನೆ. ಇಗೋ ತಂದೆಯಾದ ದೇವರೇ, ನೀನು ನಮ್ಮನ್ನ ಕಳೆದ ವಾರಗಳ ಕಾಯ್ದು ಕಾಪಾಡಿದ್ದಿ, ಕಳೆದ ದಿವಸದೆಲ್ಲ ಕಾಯ್ದು ಕಾಪಾಡಿದ್ದಿ. ಈ ಉದಯ ಕಾಲದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನ್ನನ್ನ ಪ್ರಾರ್ಥಿಸುವಂತೆ, ನಿನ್ನಲ್ಲಿ ಮೊರಳುವಂತೆ, ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮ ಕಣ್ಣೀರುಗಳನ್ನು ತರುವಂತ ಕೃಪೆ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ವಂದನೆಗಳನ್ನು ಹೇಳುತ್ತೇವೆ ರಕ್ಷಕರೇ. ಓ ತಂದೆಯಾದ ದೇವರೇ, ನಿನ್ನ ಕೃಪೆಯು ಅಮೋಘವಾದಂಥದ್ದು, ನಿನ್ನ ಆಶೀರ್ವಾದವು ಅಮೋಘವಾದಂಥದ್ದು. ದೇವರೇ, ಪಾಪವನ್ನು ದ್ವೇಷಿಸುವಂತ ನೀನು ಪಾಪಿಗಳಾದಂತ ನಮ್ಮನ್ನ ಪ್ರೀತಿ ಮಾಡಿದ್ದಿ, ಆದರಿಸಿದಿ ಕರ್ತನೆ, ಅಪ್ಪಿಕೊಂಡಿದ್ದಿ. ನಿನಗೆ ಸ್ತೋತ್ರ ಉಂಟಾಗಲಿ. ದೇವರೇ, ನಿನ್ನ ವಾಕ್ಯದಲ್ಲಿ ನೀನು ಹೇಳಿರುವ ಹಾಗೆ ಪರಾಪರದ ಮೊರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದಾಗಿ ಇಗೋ ಕರ್ತನೆ, ನಾವು ನಿನ್ನ ಮೊರೆ ಹೋಗಿದ್ದೇವೆ, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಸದುತ್ತರವನ್ನ ದಯಪಾಲಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಇಗೋ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ಆರಾಧನೆಗೋಸ್ಕರವಾಗಿ ಇಂಥ ಪ್ಯಾಂಡಮಿಕ್ ಸಮಯದಲ್ಲಿಯೂ ಕೂಡ ನಿನಗೆ ಆರಾಧನೆಯನ್ನು ಸಲ್ಲಿಸುವಂತ ಅವಕಾಶವನ್ನ ನೀನು ನಮಗೆ ಅನುಗ್ರಹ ಮಾಡಿ ನಿನ್ನ ಆಲಯದಲ್ಲಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ತಂದೆಯಾದ ದೇವರೇ. ಇಗೋ ರಕ್ಷಕನೇ, ನಮ್ಮ ಸಭೆಯನ್ನು ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯ ಮೇಲೆ ನೀನು ಅಪಾರವಾದಂತಹ ಪ್ರೀತಿಯನ್ನು ತೋರಿಸಿದಕ್ಕಾಗಿ ಸ್ತೋತ್ರ. ಇಗೋ ತಂದೆಯಾದ ದೇವರೇ, ಪ್ರಾಮುಖ್ಯವಾಗಿ ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವದಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಹೇಳುತ್ತೇವೆ ರಕ್ಷಕನೇ. ತಂದೆಯಾದ ದೇವರೇ, ನಮ್ಮ ಸಭೆಯನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಸಭೆಯ ಮೇಲೆ ನಿನ್ನ ಅಪಾರವಾದಂತಹ ಪ್ರೀತಿಯನ್ನು ತೋರಿಸಿದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ರಕ್ಷಕನೇ. ಅನೇಕ ಕುಟುಂಬಗಳಲ್ಲಿ ಕಣ್ಣೀರುಗಳುಂಟು ಕರ್ತನೆ, ಅನೇಕ ಕುಟುಂಬಗಳಲ್ಲಿ ದುಃಖ, ಚಿಂತೆ, ಜಗಳಗಳುಂಟು ಕರ್ತನೆ, ಅನೇಕ ಕುಟುಂಬಗಳಲ್ಲಿ ಬಡತನ ಉಂಟು ಕರ್ತನೆ, ಅನೇಕ ಕುಟುಂಬಗಳಲ್ಲಿ ಸೈತಾನದ ಕಾಲದ ಶಕ್ತಿಗಳು ಕಾರ್ಯ ಮಾಡುತ್ತಾ ನಿನ್ನ ಮಕ್ಕಳ ಜೀವನದ ಶಾಂತಿ ಸಮಾಧಾನವನ್ನ
ಇಗೋ ದೇವರೇ, ನಾವು ನಮ್ಮ ದೃಷ್ಟಿಯನ್ನು ನಿನ್ನ ಕಡೆಗೆ ಹಾಕುತ್ತೇವೆ. ಸಹಾಯಕನು ನೀನೇ ಕರ್ತನೆ, ಬಿಡುಗಡೆ ಕೊಡುವಂತ ದೇವರು ನೀನು, ರಕ್ಷಕನೇ, ಜಯ ಕೊಡುವಂತ ದೇವರು ನೀನಾಗಿ ತಂದೆಯಾದ ದೇವರೇ, ನಮ್ಮನ್ನ ಕರುಣಿಸು, ನಮ್ಮ ಮೇಲೆ ದಯ ತೋರಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಇಗೋ ತಂದೆಯಾದ ದೇವರೇ, ಪ್ರಾಮುಖ್ಯವಾಗಿ ಈ ಉದಯ ಕಾಲದಲ್ಲಿ ಪ್ರತಿಯೊಂದು ಕುಟುಂಬದ ಸದಸ್ಯರುಗಳನ್ನು ನೀನು ಆಶೀರ್ವಾದ ಮಾಡುವುದು ಪ್ರಾರ್ಥಿಸುತ್ತೇವೆ. ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ, ಗವರ್ಮೆಂಟ್ ಸೆಕ್ಟರ್ಸ್ ಗಳಲ್ಲಿ ಕೆಲಸ ಮಾಡುವಂತ ಎಲ್ಲ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಬಿಸಿನೆಸ್ ಮಾಡುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ವಿದ್ಯಾಭ್ಯಾಸ ಮಾಡುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಹೊರ ದೇಶದಲ್ಲಿ ಇದ್ದುಕೊಂಡು ಸೇವೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ ಹೋಗಿರ್ತಕ್ಕಂಥ ನಿನ್ನ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಭಾರತದ ಕಟ್ಟಕಡೆಯಲ್ಲಿ ಸೇವೆ ಮಾಡುವುದಕ್ಕಾಗಿ ಮತ್ತು ವಿಶೇಷವಾಗಿ ವಿದ್ಯಾಭ್ಯಾಸವನ್ನ ಮಾಡುವುದಕ್ಕಾಗಿ ಹೋಗಿರ್ತಕ್ಕಂಥ ನಮ್ಮ ಎಲ್ಲ ಸಭೆಯ ಭಕ್ತರನ್ನು ನಿನ್ನ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿ ಕೊಡುತ್ತೇವೆ ಕರ್ತನೆ. ಇಗೋ ತಂದೆಯಾದ ದೇವರೇ, ನೀನೇ ನಿಜವಾದಂತ ದೇವರು, ನೀನೇ ನಿಜವಾದಂತ ರಕ್ಷಕನನ್ನು ತಿಳಿದುಕೊಂಡು ನಿನ್ನ ಭಯ ಭಕ್ತಿಯಲ್ಲಿ ಬೆಳಲಿಕ್ಕಾಗುವಂತೆ ನಿನ್ನ ಸಹಾಯ, ನಿನ್ನ ಕೃಪೆ, ನಿನ್ನ ವಿಶೇಷವಾದ ಪ್ರಸನ್ನತೆ ನಿನ್ನ ಮಕ್ಕಳ ಮೇಲೆ ಅನುಗ್ರಹ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲೇ ಇರಲಿ ಕರ್ತನೆ, ನಿನ್ನ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ನೀಡು. ಇಗೋ ಕರ್ತನೆ, ಮರಣದ ವ್ಯಾಧಿಯು ಇಡೀ ವಿಶ್ವವನ್ನೇ ಆವರಿಸಿಕೊಂಡಂತಹ ಸಂದರ್ಭದಲ್ಲಿ ದೇವರೇ, ಸೌಖ್ಯ ಕೊಡುವಂತ ಯೆಹೋವ ರಾಫ ಎಂದು ಕರೆಯಲ್ಪಟ್ಟಂತ ದೇವರು ನೀನಾಗಿದೆ ರಕ್ಷಕನೇ. ಯೆಹೋವ ಈರೆ, ಇಗೋ ನಾನಿದ್ದೇನೆ ಎಂದು ನೀನು ರಕ್ಷಕನೇ ನಮ್ಮೊಟ್ಟಿಗೆ ನೀನು ಹೃದಯಗಳನ್ನ ಸ್ಪರ್ಶ ಮಾಡುತ್ತಾ ಇದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ಹೃದಯದ ಆಲೋಚನೆ, ನಮ್ಮ ಕಷ್ಟ, ನಮ್ಮ ಕಣ್ಣೀರು, ನಮ್ಮ ಚಿಂತನೆಗಳು ನೀನು ಬಲ್ಲಂತ ದೇವರಾಗಿದ್ದಿ. ಈ ಪರಿಶುದ್ಧ ಸಮಯದಲ್ಲಿ ನೀನು ನಿರೀಕ್ಷೆಯ ಮಾತನ್ನ ನಮ್ಮೆಲ್ಲರ ಮೇಲೆ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಇಗೋ ಮಗನೇ, ಇಗೋ ಮಗಳೇ, ಹೆದರಬೇಡ, ನಾನು ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರೆಂದು ಹೇಳುತ್ತಾ ನಿನ್ನ ಮಕ್ಕಳ ದೇವರೇ, ನಿನ್ನ ಭಕ್ತರ ಹೃದಯಗಳನ್ನು ಈ ಸಮಯದಲ್ಲಿ ಸ್ಪರ್ಶ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಇಗೋ ಕರ್ತನೆ, ಪ್ರಾಮುಖ್ಯವಾಗಿ ನಮ್ಮ ಸಭೆಯಲ್ಲಿ ಅನೇಕ ಜನರು ಅನಾರೋಗ್ಯಕ್ಕೆ ಒಳಗಾಗಿರತಕ್ಕಂಥ ಸಂದರ್ಭದಲ್ಲಿ ಅಂತವರಿಗೋಸ್ಕರವಾಗಿ ನಾವು ಪ್ರಾಮುಖ್ಯವಾಗಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕನೇ. ಇಗೋ ತಂದೆಯಾದ ದೇವರೇ, ವಿಶೇಷವಾಗಿ ಡೇವಿಡ್ ಮೌರ್ಯವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನೀನು ವೈದ್ಯರಿಗಿಂತ ಘನವೈದ್ಯನಾಗಿದ್ದಿ. ಕಳೆದ ಅನೇಕ ವರ್ಷಗಳಿಂದ ಅವರು ದೇವರೇ ಮರಣ ಹಾಸಿಗೆಯ ಮೇಲೆ ಮಲಗಿಕೊಂಡಿರುವಾಗ ಇಗೋ ಕರ್ತನೆ, ನೀನು 2000 ವರ್ಷಗಳ ಹಿಂದೆ 38 ವರ್ಷದ ಒಬ್ಬ ವ್ಯಕ್ತಿಯನ್ನು ನೀನು ಆರೋಗ್ಯಕ್ಕೆ ನಡೆಸಿದಂತ ದೇವರು ನೀನಾಗಿದೆ ರಕ್ಷಕನೇ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ನಿನ್ನ ಮೇಲೆ ವಿಶ್ವಾಸವಿಟ್ಟಿದ್ದೇವೆ. ನಮ್ಮನ್ನ ತಳ್ಳಬೇಡ ಕರ್ತನೆ, ನಮ್ಮನ್ನ ನಿರಾಶಪಡಿಸಬೇಡ ಕರ್ತನೆ. ನಿನ್ನ ಹೊರತು ನಾವು ಎಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಕರ್ತನೆ. ನಾವು ನಿನ್ನ ಕಡೆಗೆ ಬಂದಿದ್ದೇವೆ, ನಾವು ನಿನ್ನಲ್ಲಿ ಮೊರೆಯಿಟ್ಟಿದ್ದೇವೆ. ನಮ್ಮನ್ನ ಕರುಣಿಸು, ನಮ್ಮನ್ನ ಆಶೀರ್ವದಿಸು, ನಮ್ಮನ್ನ ಬಲಪಡಿಸು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಇಗೋ ಕರ್ತನೆ, ಯಾಜಕ ವರ್ಗದವರಾದ ನಮ್ಮನ್ನ ಕೂಡ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾಮುಖ್ಯವಾಗಿ ರಕ್ಷಕನೇ, ಜಿಲ್ಲಾ ಮೇಲ್ವಿಚಾರಕರನ್ನ ಕರ್ತನೆ ನೀನು ಆಶೀರ್ವದಿಸು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸು ತಂದೆಯಾದ ದೇವರೇ. ಅದೇ ರೀತಿಯಲ್ಲಿ ಹೆಚ್ ಪ್ರಭಾಕರ್ ಅಯ್ಯನವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸುತ್ತೇವೆ. ಪಾಸ್ಟರ್ ರಾಬರ್ಟ್ ಅವರ ಕುಟುಂಬವನ್ನ, ಅವರ ಮಗುವನ್ನ, ಅವರ ಸೇವೆಯನ್ನು ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಪಾಸ್ಟರ್ ಜೇಮ್ಸ್ ಅವರ ಕುಟುಂಬವನ್ನ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಇಗೋ ತಂದೆಯಾದ ದೇವರೇ, ಹಳ್ಳಿ ಸಭೆಗಳಲ್ಲಿ ಸೇವೆ ಸಲ್ಲಿಸುವಂತ ನಮ್ಮ ಸಭೆಯ ಸೇವಕರನ್ನ ಕೂಡ ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ರೆವರೆಂಡ್ ಜಾನ್ ಹಂಚಿಮನೆ ಅಯ್ಯನವರನ್ನ, ರೆವರೆಂಡ್ ಬೆಂಜಮಿನ್ ಅಯ್ಯನವರನ್ನ, ರೆವರೆಂಡ್ ಇಮ್ಯಾನ್ಯುಯಲ್ ಶೋಪ್ ಅಯ್ಯನವರನ್ನ ಮತ್ತು ರೆವರೆಂಡ್ ಚಾರ್ಲ್ಸ್ ಅಯ್ಯನವರನ್ನ ನೀನು ಆಶೀರ್ವಾದ ಮಾಡಿ ಎಂದು ಪ್ರಾರ್ಥಿಸುತ್ತೇವೆ. ಅವರ ಸೇವೆಯಿಂದ ಅನೇಕ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಈ ರೀತಿಯಲ್ಲಿ ಸಭೆಯ ಉನ್ನತ ಸ್ಥಿತಿಗೆ, ಭಕ್ತಿ ಸಂಜೀವನಕ್ಕೆ ನಡೆಸಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಇಗೋ ಕರ್ತನೆ, ನಿನ್ನ ಪಾದದಲ್ಲಿ ಬಂದು ನಿನ್ನಲ್ಲಿ ಮೊಳಕಾಲೂರಿ ವಿಶ್ವಾಸದಿಂದ ಪ್ರಾರ್ಥಿಸುವಂತ ಈ ನಿನ್ನ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಅವರ ಪ್ರಾರ್ಥನೆ, ಅವರ ಹೃದಯದ ಆಲೋಚನೆಗಳನ್ನ ನೀನು ಬಲ್ಲಂತ ದೇವರಾಗಿದೆ ಕರ್ತನೆ. ನಿನ್ನ ಮಕ್ಕಳ ಹೃದಯವನ್ನು ಸ್ಪರ್ಶ ಮಾಡು ದೇವರೇ. ನಿನ್ನಲ್ಲಿ ಪ್ರಾರ್ಥಿಸುವಾಗ ನಿನ್ನ ಮಕ್ಕಳನ್ನು ಆಶೀರ್ವಾದ ಪಡಿಸದೆ, ಇಗೋ ಮಗನೇ, ಇಗೋ ಮಗಳೇ, ನಾನಿದ್ದೇನೆ ಎನ್ನುವಂತ ನಿನ್ನ ವಿಶ್ವಾಸದ ಕೂಗಿನಿಂದ ನಿನ್ನ ಮಕ್ಕಳ ಹೃದಯವನ್ನು ಸ್ಪರ್ಶ ಮಾಡಬೇಕು
ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಅವರ ಕಣ್ಣೀರುಗಳನ್ನು ಒರೆಸು ಕರ್ತನೆ. ಅವರ ಕುಟುಂಬದಲ್ಲಿ ಆಗುವಂತಹ ಸಮಾಧಾನಗಳಿಂದ ಅವರಿಗೆ ಬಿಡುಗಡೆ ನೀಡು ದೇವರೇ. ಅವರ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿ ಅವರು ಇನ್ನೂ ನಂಬಿಕೆಯ ಜೀವನದಲ್ಲಿ ಬಲ ಹೊಂದಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ನಿನ್ನ ನಿತ್ಯ ಜೀವದ ವಾಕ್ಯವನ್ನ ಹಂಚುವಂತ ನಿನ್ನ ದಾಸರನ್ನ ಈ ದಿವಸದಲ್ಲಿ ಆಶೀರ್ವಾದ ಮಾಡು. ಪಾಸ್ಟರ್ ರಾಬರ್ಟ್ ಅನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ನಿನ್ನ ಮಗನೊಂದಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಗುಣಾತ್ಮವನ್ನು ತಿಳಿಸು. ನಿನ್ನ ಮಗನ ಮುಖಾಂತರವಾಗಿ ನೀನು ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ಈ ಒಂದು ಪರಿಶುದ್ಧ ವಾರದ ನಮ್ಮ ಜೀವನದ ಸಂಕಲ್ಪವು ನಿನ್ನ ವಾಕ್ಯದಿಂದ ನಾವು ತಿಳಿದುಕೊಳ್ಳಲಿಕ್ಕಾಗುವಂತೆ ಸಹಾಯ ನೀಡು. ಅದು ಮಾತ್ರವಲ್ಲದೆ ನಮ್ಮ ಸಭೆಯ ಚರ್ಚ್ ಸೆಕ್ಟರ್ಗಳನ್ನು ಕೂಡ ಆಶೀರ್ವದಿಸು ಕರ್ತನೆ. ಶ್ರೀಕಾಂತ್ ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಸಣ್ಣಪ್ಪ ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಸತೀಶ್ ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಮತ್ತು ಬಸವರಾಜ್ ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ಆಶೀರ್ವಾದ ಮಾಡುವುದು ಪ್ರಾರ್ಥಿಸುತ್ತೇವೆ. ಈ ರೀತಿಯಲ್ಲಿ ನಮ್ಮ ಸಭೆಯು ಉನ್ನತ ಸ್ಥಿತಿಗೆ ನಡೆಸಲ್ಪಡುವಂತೆ ಸಹಾಯ ನೀಡು ಕರ್ತನೆ. ಓ ದೇವರೇ, ನಿನ್ನ ಪರಿಶುದ್ಧ ಪರಲೋಕದ ದ್ವಾರಗಳು ಈ ಸಮಯದಲ್ಲಿ ತೆರೆಯಲ್ಪಟ್ಟು ನಿನ್ನ ಪ್ರಸನ್ನತೆ, ನಿನ್ನ ಬೆಳಕು, ನಿನ್ನ ರಕ್ಷಣೆ ನಿನ್ನ ಮಕ್ಕಳ ಮೇಲೆ ಪ್ರಕಾಶ ಹೊಂದಲಿಕ್ಕಾಗುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಈ ಆರಾಧನೆಯನ್ನು ನಿನ್ನ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನೀನು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಪರಲೋಕದಲ್ಲಿರುವ ತಂದೆ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ನಿಮ್ಮ ಸ್ಥಳಗಳಿಗೆ ಹೋಗಿ ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ. ಈ ಪರಿಶುದ್ಧ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆಯಲ್ಪಟ್ಟಂತ ಸತ್ಯವೇದದ ಭಾಗವು ದಾನಿಯೇಲನು ಬರೆದಂತಹ ಪ್ರವಾದನೆಯ ಗ್ರಂಥ, ಅದರ 6ನೇ ಅಧ್ಯಾಯ ವಚನಗಳು 1ರಿಂದ 5ನೇ ವಚನದವರೆಗೆ ನಾವು ಓದಿ ಕೇಳೋಣ. The book of Daniel chapter 6 verses beginning from 1 to 5. ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯ ಅಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡರು. ಆ ಮುಖ್ಯ ಅಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವರನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದರು. ಹೀಗಿರಲು ಮುಖ್ಯ ಅಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೈವ ಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ದೇವರು ಓದಿ ಕೇಳಿರುವಂತಹ ವಾಕ್ಯಗಳನ್ನು ನಾವೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಈ ವಾರದ ಪ್ರಕಟಣೆಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಈ ಪರಿಶುದ್ಧ ಆರಾಧನೆಯಲ್ಲಿ ಯಾರಾದರೂ ಹೊಸದಾಗಿ ಆರಾಧನೆಗೆ ಬಂದಿರುವುದಾದರೆ ದಯಮಾಡಿ ತಾವು ನಿಂತುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮ್ಮನ್ನ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಈ ಪರಿಶುದ್ಧ ಆರಾಧನೆಗೆ ಆಹ್ವಾನಿಸುವಂತವರಾಗಿದ್ದೇವೆ. ಈ ವಾರದ ಪ್ರಕಟಣೆಗಳು ಈ ರೀತಿಯಲ್ಲಿ ಇರುತ್ತವೆ. ಯಥಾ ಪ್ರಕಾರವಾಗಿ ನಮ್ಮ ಪರಿಶುದ್ಧ ಭಾನುವಾರದ ಆರಾಧನೆಯು ಈಗ 2 ಗ್ರೂಪ್ಸ್ಗಳಲ್ಲಿ ನಡೆಸಲ್ಪಡುತ್ತವೆ.
ಇಲ್ಲಿಯವರೆಗೆ ನಾವು 3 ಗ್ರೂಪ್ಸ್ ಗಳನ್ನ ಮಾಡಿದ್ದೇವೆ. ಈಗ ನಾವು 2 ಗ್ರೂಪ್ಸ್ ಗಳನ್ನ ಮಾತ್ರ ನಾವು ಮಾಡಿ ಇದರಲ್ಲಿ ಅಕಾರ್ಡಿಂಗ್ ಆಗಿ ನಾವು ಕಾಲನೀಸ್ ಗಳನ್ನ ಏರಿಯಾಸ್ ಗಳನ್ನ ನಾವು ಡಿವೈಡ್ ಮಾಡಿದ್ದೇವೆ. ದಯಮಾಡಿ ಭಕ್ತರು ಗಮನದಲ್ಲಿಟ್ಟುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮೊದಲನೇ ಆರಾಧನೆ 8:30 ಗಂಟೆಯಿಂದ 9:30 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ಈ 8:30ಯಿಂದ 9:30 ಗಂಟೆಯವರೆಗೆ ಬರುವಂತ ಕಾಲನೀಸ್ಗಳು ಈ ರೀತಿಯಲ್ಲಿ ಇರುತ್ತವೆ. ಮಿಷನ್ ಕಾಂಪೌಂಡ್, ಚಾವಟ್ ಗಲ್ಲಿ, ಓಲ್ಡ್ ಮಿಷನ್ ಕಾಂಪೌಂಡ್, ಫೋರ್ಟ್ ರೋಡ್, ಕಿಲಾ, ಸುಭಾಷ್ ನಗರ್, ಶಿವಾಜಿ ನಗರ್, वीरभद्र नगर, सामर्थ नगर, रुक्मिणी नगर, महांतेश नगर, श्रीनगर, आंजनेय नगर, ऑटो नगर, रामदीप नगर, अशोक नगर, गांधी नगर, कोल्हापुर क्रॉस, शिव बसव नगर, कनबर्गी, केडी क्वार्टर्स, कैंप, क्लब रोड, सीक्रेट क्वार्टर्स, टीवी सेंटर, बॉक्स साइड रोड ಆಗಿರುತ್ತವೆ. ಮತ್ತು ಎರಡನೆಯ ಆರಾಧನೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಸಲ್ಪಡುವಂತಹ ಈ ಆರಾಧನೆಯಲ್ಲಿ ಕಾಲನೀಸ್ಗಳು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಕಾಲನೀಸ್ಗಳ ಒಂದು ಹೆಸರು ಈ ರೀತಿಯಲ್ಲಿ ಇರುತ್ತವೆ. ಹನುಮಾನ್ ನಗರ್, ಸಹ್ಯಾದ್ರಿ ನಗರ್, ವಿಜಯನಗರ್, ಗಣೇಶ್ಪುರ್, ಮಂಡೋಳಿ, ತಿಲಕ್ವಾಡಿ, ನಾನವಾಡಿ, ಅನ್ಗೋಲ್, ವಡ್ಗಾಂವ್, ಭಾಗ್ಯನಗರ್, ರಾಣಿ ಚೆನ್ನಮ್ಮ ನಗರ್, ಪೀರನ್ವಾಡಿ, ಕೆಎಸ್ಆರ್ಪಿ ಕ್ಯಾಂಪ್, पंत बाड़ेकुंडली, देवराज कॉलोनी, इंडाल नगर, कुर्ची, कंगड़ी, अन्नपूर्णवाड़ी, सुड़गा, काकती, सदाशिव नगर, रेल नगर, असम नगर, शाहू नगर, संगमेश्वर नगर, कड़ोली, वैभव नगर ಮತ್ತು ವಿಶ್ವೇಶ್ವರ ನಗರ ಈ ನಗರಗಳು ಆಗಿರುತ್ತವೆ. ದಯಮಾಡಿ ನಿಮಗೆ ಕೊಡಲ್ಪಟ್ಟಂತಹ ಸಮಯದಲ್ಲಿ ತಂದೆಯಾದ ದೇವರ ಸಾನ್ನಿಧ್ಯದಲ್ಲಿ ಬಂದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಳೆದ ವಾರದ ಆರಾಧನೆಯ ಕಾಣಿಕೆ 33,705 ರೂಪಾಯಿ ಆಗಿರುತ್ತದೆ ಮತ್ತು ವಿಶೇಷವಾಗಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿ ಮತ್ತು ಸಹಾಯಕ ಸಭಾ ಪಾಲಕರುಗಳ ಪರವಾಗಿ ಮತ್ತು ಅಡಾಕ್ ಕಮಿಟಿಯ ಪರವಾಗಿ ವಿಶೇಷವಾಗಿ ಹಾರ್ವೆಸ್ಟ್ ಫೆಸ್ಟಿವಲ್ ಕಾಂಟ್ರಿಬ್ಯೂಷನ್ ಅಲ್ಲಿ ಪ್ರತಿಯೊಂದು ಕುಟುಂಬದವರು ಸಂಪೂರ್ಣ ಮನಸ್ಸಿನಿಂದ ಸಂತೋಷದಿಂದ ಪಾಸ್ಟರ್ ಟೀಮ್ ಅನ್ನ ಆಹ್ವಾನಿಸಿ ತಾವು ದೇವರಿಗೆ ಸಲ್ಲತಕ್ಕ ಕಾಂಟ್ರಿಬ್ಯೂಷನ್ ಅನ್ನ ಸುಗ್ಗಿ ಹಬ್ಬದ ಕಾಣಿಕೆಯನ್ನ ಕೊಟ್ಟಿರುವುದರಿಂದ ನಿಮ್ಮೆಲ್ಲರಿಗೆ ನಾವು ವಂದನೆಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ತಂದೆಯಾದ ದೇವರು ಆತನ ಸಾನ್ನಿಧ್ಯದಲ್ಲಿ ಅರ್ಪಿಸಿರ್ತಕ್ಕಂಥ ಕಾಣಿಕೆಯ ನಿಮಿತ್ತ ನಿಮ್ಮ ಜೀವನದಲ್ಲಿ 100ರಷ್ಟು ಆಶೀರ್ವಾದ ಅನುಗ್ರಹ ಮಾಡಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಈ ಹಾರ್ವೆಸ್ಟ್ ಫೆಸ್ಟಿವಲ್ ಕಾಂಟ್ರಿಬ್ಯೂಷನ್ ಇಂದ ಬಂದಂತಹ ಕಾಣಿಕೆಯು 4,12,253 ರೂಪಾಯಿ ಆಗಿರುತ್ತದೆ. 4,12,253 ರೂಪಾಯಿ ಮತ್ತು ಇದರಲ್ಲಿ 3,700 ರೂಪಾಯಿ ಡ್ಯೂ ಆಗಿರುತ್ತದೆ. ದಯಮಾಡಿ ಡ್ಯೂ ಇರತಕ್ಕಂಥವರು ಈ ಕಾಣಿಕೆಯನ್ನು ತಾವು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾರ್ವೆಸ್ಟ್ ಫೆಸ್ಟಿವಲ್ ಆಕ್ಷನ್ ಕೂಡ ಕಳೆದ ವಾರದಲ್ಲಿ ಮಾಡಲಾಗಿದ್ದು ಅನೇಕ ಭಕ್ತರು ಇದರಲ್ಲಿ ಸಂತೋಷದಿಂದ ಪಾಲು ತೆಗೆದುಕೊಂಡು ಸಹಕಾರ ನೀಡಿರುವುದರಿಂದ ನಿಮಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಹಾರ್ವೆಸ್ಟ್ ಫೆಸ್ಟಿವಲ್ ಆಕ್ಷನ್ ಇಂದ ಬಂದಂತಹ ಕಾಣಿಕೆ 35,001 ರೂಪಾಯಿ ಆಗಿರುತ್ತದೆ. ಗ್ರ್ಯಾಂಡ್ ಟೋಟಲ್ 4,80,959 ರೂಪಾಯಿ ಆಗಿರುತ್ತದೆ. ಇದರಲ್ಲಿ ಡ್ಯೂ ಅಮೌಂಟ್ ಕೂಡ ಇರುತ್ತದೆ. ನಾವು ಅನೌನ್ಸ್ಮೆಂಟ್ ಮಾಡುತ್ತಾ ಇದ್ದೇವೆ, ಅದರ ಉದ್ದೇಶ ನೀವು ಕೊಡುತ್ತೀರಿ ಎನ್ನುವಂತ ನಂಬಿಕೆಯಿಂದ ದಯಮಾಡಿ ಇದನ್ನ ಗಮನದಲ್ಲಿಟ್ಟುಕೊಂಡು ನೀವು ಅಮೌಂಟ್ ಇರ್ತಕ್ಕಂಥವರು ನೀವು ಕೊಡಬೇಕಾಗಿ ಆರಾಧನೆ ಆದ ಬಳಿಕ ನೀವು ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧಾರು ಜಾತ್ರೆಯು ಕೋವಿಡ್-19 ಪ್ರಯುಕ್ತ ನಡೆಸಲಾಗುವುದಿಲ್ಲ. ಇಷ್ಟುಳ್ಳವರು ಸ್ವ ಇಚ್ಛೆಯಿಂದ ಹೋಗುವವರಿಗೆ ಯಾವ ನಿರ್ಬಂಧವೂ ಇಲ್ಲ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ಭಕ್ತರಿಗೆ ತಿಳಿಸುವಂತವರಾಗಿದ್ದೇವೆ. ಅಡಾಕ್ ಕಮಿಟಿ ಬಹಳಷ್ಟು ಉತ್ತಮವಾದಂತಹ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಅದು ಏನೆಂದರೆ ಕ್ಯಾರಲ್ ಸಿಂಗಿಂಗ್ ನಿಮಿತ್ತವಾಗಿ ಕ್ಯಾರಲ್ ಸಿಂಗಿಂಗ್ ನಾವು 7ನೇ ಡಿಸೆಂಬರ್ 2020 ನಾವು ಪ್ರಾರಂಭ ಮಾಡಿದ್ದೇವೆ. ಈ ಕ್ಯಾರಲ್ ಗ್ರೂಪ್ ಅಲ್ಲಿ ಬರೀ 4 ಜನ ಪ್ಲಸ್ ಪಾಸ್ಟರ್ ಒಬ್ಬರು ಆಗಿರುತ್ತಾರೆ. 5 ಜನರು ಮಾತ್ರ ಈ ಒಂದು ಕ್ಯಾರಲ್ಸ್ ರೌಂಡಿನಲ್ಲಿ ನಾವು ನಿಮ್ಮ ಮನೆಗಳನ್ನ ಸಂಧಿಸಲಿಕ್ಕಿದ್ದೇವೆ ಮತ್ತು ಸಮಯ
6:30 ಗಂಟೆಯಿಂದ 10:30 ಗಂಟೆಯವರೆಗೆ. ಯಾಕಂದ್ರೆ ಈ ಒಂದು ಪ್ರಿಕಾಷನರಿ ಮೆಷರ್ಸ್ ಮತ್ತು ನಮಗೆ ಇರ್ತಕ್ಕಂಥ ಒಂದು ಆಬ್ಲಿಗೇಷನ್ಸ್ ಗಳ ನಿಮಿತ್ತವಾಗಿ ನಾವು ಈ ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರಲು ಇಷ್ಟವುಳ್ಳವರಾಗಿದ್ದೇವೆ. ಮತ್ತು ಒಂದು ವೇಳೆ ಯಾರಾದರೂ ಭಕ್ತರಿಗೆ ಈ ಕ್ಯಾರಲ್ಸ್ ಸಿಂಗಿಂಗ್ ಗ್ರೌಂಡ್ಗೋಸ್ಕರವಾಗಿ ಬರುವುದಕ್ಕೆ ಒಂದು ರೀತಿಯಾದಂತಹ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತಾ ಇರುವುದಾದರೆ ನೀವು ಪಾಸ್ಟರಲ್ ಟೀಮ್ ಅನ್ನ ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನೀವು ರೆಫ್ಯೂಸ್ ಮಾಡುವುದಾದರೆ ದಯಮಾಡಿ ಪಾಸ್ಟರಲ್ ಟೀಮಿಗೆ ನೀವು ಪ್ರಾಯವಾಗಿ ತಿಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈಗಾಗಲೇ ನಾವು ವರ್ಷದ ಕೊನೆಯ ಹಂತಕ್ಕೆ ನಾವು ಬರುತ್ತಿರುವಾಗ ಅನೇಕ ಕುಟುಂಬದವರು ಇನ್ನು ಚಾಯ್ಸ್ಗಳನ್ನ ಕೊಡುತ್ತಾ ಇಲ್ಲ. ವರ್ಷವಿಡಿಯದ ಹಾಗೆ ಇದೆ. ಅದಕ್ಕೋಸ್ಕರವಾಗಿ ನೀವು ದೇವರಿಗೆ ಕೊಡುತ್ತಾ ಇದ್ದೀರಿ. ದೇವರಿಗೆ ಕೊಡತಕ್ಕ ಕಾಣಿಕೆ, ಆತನಿಗೆ ಕೊಡತಕ್ಕ ದಶಮಾಂಶವನ್ನ ತಾವು ಸಂಪೂರ್ಣ ಮನಸ್ಸಿನಿಂದ ಕೊಡುವುದಾದರೆ ನಿಮ್ಮ ಜೀವನದಲ್ಲಿ ದೇವರು ಆಶೀರ್ವಾದ, ತಿಳಿಲಾರದಷ್ಟು ಆಶೀರ್ವಾದಗಳನ್ನ ದೇವರು ಅನುಗ್ರಹ ಮಾಡುತ್ತಾನೆ. ಈ ವಿಷಯವನ್ನು ತಾವು ಗಮನದಲ್ಲಿಟ್ಟುಕೊಂಡು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕೃತಜ್ಞತಾ ಕಾಣಿಕೆಯು ಬಂದಿದೆ. ಮಿಸ್ಟರ್ ಬಾಲಸುಬ್ರಹ್ಮಣ್ಯಂ ಅವರು, ಅವರ ಕುಟುಂಬದವರು ಅವರ ಮಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ 1,000 ರೂಪಾಯಿಯನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಅವರನ್ನ ಆಶೀರ್ವದಿಸಲಿ. ಮತ್ತು ಎರಡನೇದಾಗಿ ನಿರ್ಮಲಾ ಪೌರಾಜ್ ನವಗ್ರಹ ಅವರು ಕೂಡ ದೇವರು ಮಾಡಿದಂತಹ ಮಹೋಪಕಾರಗಳನ್ನು ನೆನೆಸಿ 1,000 ರೂಪಾಯಿಯನ್ನ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ತಂದೆಯಾದ ದೇವರು ಅವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಈ ವಾರದಲ್ಲಿ ಜನ್ಮ ದಿವಸವನ್ನ ಮತ್ತು ವೆಡ್ಡಿಂಗ್ ಆನಿವರ್ಸರೀಸ್ ಗಳನ್ನ ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 22ರಿಂದ 28ರವರೆಗೆ. 22ನೇ ತಾರೀಕಿನಂದು ನಿಖಿಲ್ ಜಾಯ್ ಭಾಸ್ಕರ್ ಮಾರ್ಯಾಳ್, ಮಿಸ್ ಜೆಸಿಂತಾ ರಾಜರತ್ನ, ಮಿಸ್ಟರ್ ಭಾಸ್ಕರ್ ಎಸ್ ಕುಂದ್ರಿಗಿ, ರಾಬಿನ್ಸನ್ ಪುಟ್ನವರ್, ಪ್ರಿಯಾಂಕಾ ಹಂಚಿನ್ಮನಿ, ಮಿಸಸ್ ಶಶಿಕಲಾ ಜಿ ಕಲೇಬಾರ್. 23ನೇ ತಾರೀಕಿನಂದು ಮಿಸ್ಟರ್ ಮಧುಕರ್ ಎಂ ಉತ್ತಂಗಿ, ಮಾಸ್ಟರ್ ಜೋರ್ಡನ್ ಎಫ್ ಮುಂದಿನ್ಮನಿ, ಮಿಸಸ್ ರೋಸಿಯಾ ಎಸ್ ಬುನುವಿ, ಮಾಸ್ಟರ್ ಆರ್ಪಿನ್ ಎ ಬ್ಯಾಡಿ. 24ನೇ ತಾರೀಕಿನಂದು ಮಾಸ್ಟರ್ ಸುಮಿತ್ ವಿ ಗೋರ್ಪಡೆ, ಫೀಬಾ ಸೋರೆಸ್. 25ನೇ ತಾರೀಕಿನಂದು ಮಿಸಸ್ ರೇಖಾ ಎ ಹಂಚಿನ್ಮನಿ, ಮಿಸ್ ಟ್ವಿಂಕಲ್ ಎ ಝಂಡೆ. 26ನೇ ತಾರೀಕಿನಂದು ಮಿಸಸ್ ಶೋಭಾ ಡಬ್ಲ್ಯೂ ಕುಶಾಲ್, ಮಿಸಸ್ ರೂತ್ ಆರ್ ಪವಾರ್, ಮಿಸಸ್ ನೇಹಲತಾ ಡಿ ನಾಗ್ನೂರ್, ಮಿಸಸ್ ಕಸ್ತೂರಿ ಪಿ ಕೌಜಲ್ಗಿ. 27ನೇ ತಾರೀಕಿನಂದು ಮಿಸಸ್ ಪುಷ್ಪಾ ಡಿ ಪಾಟೀಲ್, ಮಿಸಸ್ ಅರುಣಾ ಬಿ ಹಳ್ಳಿ. 28ನೇ ತಾರೀಕಿನಂದು ಮಿಸಸ್ ಲೀಲಾ ಇ ಅಮ್ಮಣ್ಣ, ಮಿಸ್ಟರ್ ಕೋಮಲ್ ಎಸ್ ಭವಾನಿ, ಮಾಸ್ಟರ್ ಫಿಯೋನಾ ಫೇ ಎ ಪಾಟೀಲ್ ಆಗಿರುತ್ತಾರೆ. ಈ ವಾರದಲ್ಲಿ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. 22ನೇ ತಾರೀಕಿನಂದು ಮಿಸ್ಟರ್ ದೀಪಕ್ ರಜಪೂತ್ ಅಂಡ್ ಮಿಸಸ್ ಆಶಾ ರಜಪೂತ್. 26ನೇ ತಾರೀಕಿನಂದು ಮಿಸಸ್ ಅಂಡ್ ಮಿಸ್ಟರ್ ಸುಂದರ್ ಸಣ್ಣಕ್ಕಿ. 27ನೇ ತಾರೀಕಿನಂದು ಮಿಸ್ಟರ್ ಬೆಂಜಮಿನ್ ಜೋನ್ಸ್ ಅಂಡ್ ಮಿಸಸ್ ಪ್ರಿಯಾ ಜೋನ್ಸ್ ಆಗಿರುತ್ತಾರೆ. ತಂದೆಯಾದ ದೇವರು ಇವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಮಿಸ್ಟರ್ ಮಲ್ಲಪ್ಪ ಗಾಡ್ಲವರು ಎಂಬುವರ ಮಗಳಾದ ಮಿಸ್ ಸುಪ್ರಿಯಾ ಎಂಬ ಆಕೆಯು ಹಾಗೂ ಮೆಥಡಿಸ್ಟ್ ಚರ್ಚ್ ಮಾರ್ಯಾಳ್ ಸಭೆಯ ಸದಸ್ಯರು ಆದ ಮಿಸ್ಟರ್ ಉಮೇಶ್ ಕಾಂಬ್ಳೆ ಎಂಬುವರ ಮಗನಾದ ಮಿಸ್ಟರ್ ರೋಹಿತ್ ಕಾಂಬ್ಳೆ ಎಂಬಾತನಿಗೂ ದಿನಾಂಕ 27 ನವೆಂಬರ್ 2020ರಂದು ಬೆಳಗ್ಗೆ 11 ಗಂಟೆಗೆ ಪರಿಶುದ್ಧ ವಿವಾಹವು ಇದೇ ನಮ್ಮ ಪರಿಶುದ್ಧ ದೇವಾಲಯದಲ್ಲಿ ನಡೆಸಲ್ಪಡುತ್ತದೆ. ಈ ಮದುವೆಯ ಕುರಿತು ಏನಾದರೂ ಅಡ್ಡಬಂಧಗಳು ಕಂಡು ಬಂದಲ್ಲಿ ಸಭಾ ಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇದು 3ನೇ ಮತ್ತು ಕೊನೆಯ ಅನೌನ್ಸ್ಮೆಂಟ್ ಆಗಿರುತ್ತದೆ. ಅದೇ ರೀತಿಯಲ್ಲಿ 22/11/2020ರಂದು ಪ್ರೇಮ ಡಬ್ಲ್ಯೂ ನಾಗ್ನೂರ್ ಅವರು ಕೂಡ ತಮ್ಮ ಜನ್ಮ ದಿವಸವನ್ನ ಆಚರಿಸಿಕೊಳ್ಳುತ್ತಾ ಇದ್ದಾರೆ. ತಂದೆಯಾದ ದೇವರು ಅವರನ್ನು ಕೂಡ ಆಶೀರ್ವದಿಸಲಿ. ಇವರೆಲ್ಲರಿಗೋಸ್ಕರವಾಗಿ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಪ್ರೀತಿ ಕೃಪೆ ಆಶೀರ್ವಾದಗಳಿಗಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನಾದರೂ ಪ್ರೀತಿ ಮಾಡಿದ್ದಿ, ಆದರಿಸಿದ್ದಿ, ಕರುಣಿಸಿದ್ದಿ. ನೂತನ ವರ್ಷದಲ್ಲಿ ಕಾಲಿರುವಂತ ಸೌಭಾಗ್ಯವನ್ನ ನಿನ್ನ ಮಕ್ಕಳಿಗೆ ಅನುಗ್ರಹ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾರದಲ್ಲಿ ಜನ್ಮ ದಿವಸವನ್ನು ಕಾಣುವಂತವರನ್ನ, ಮದುವೆಯ
ಆಶೀರ್ವಾದ ಮಾಡು. ಅವರ ಜೀವನದಲ್ಲಿ ಬೆಳಕು ರಕ್ಷಣೆಯನ್ನ ನೀನು ಅನುಗ್ರಹ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಈ ರೀತಿಯಲ್ಲಿ ಕರ್ತನೆ ನಿನ್ನ ಪರಿಶುದ್ಧ ಕಾರ್ಯವನ್ನು ಮಾಡಿ ನಿನ್ನ ಮಕ್ಕಳ ಜೀವನದಲ್ಲಿ ನೀನು ನಿಜವಾದಂತ ರಕ್ಷಣೆಂದು ಅವು ಅರಿತುಕೊಳ್ಳಲಿಕ್ಕಾಗುವಂತ ಮನಸ್ಸು ಅವರಿಗೆ ಅನುಗ್ರಹ ಮಾಡಬೇಕಾಗಿ ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೇಲೆ ದೇವರ ನಿತ್ಯ ಜೀವದ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಈ ಸಮಯದಲ್ಲಿ ತಂಡವನ್ನು ನಾವು ಮುಂದೆ ಆಹ್ವಾನಿಸುತ್ತೇವೆ. ತಾವು ಮುಂದೆ ಬಂದು ಈ ಸ್ತುತಿ ಗೀತೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Thank you.
ಮನದನ್ನು ಕೂಡಿಕೊಳ್ಳೋಣ. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿ ದೇವರ ವಾಕ್ಯವು ಈಗಾಗಲೇ ಓದಲಾಗಿದೆ. ದಾನಿಯೇಲನು ಬರೆದಂತಹ ಪ್ರವಾದನೆ ಗ್ರಂಥ ಅದರ 6ನೇ ಅಧ್ಯಾಯ ವಚನಗಳು 1ರಿಂದ 5ನೇ ವಚನದವರೆಗೆ ನಾವು ಕೇಳಿದ್ದೇವೆ. ನಾವು ಸತ್ಯವೇದದಲ್ಲಿ ಪ್ರವಾದಿಗಳ ಪುಸ್ತಕಗಳನ್ನು ನಾವು ನೋಡುವಾಗ 17 ಪ್ರವಾದಿಗಳ ಪುಸ್ತಕಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಈ ಪುಸ್ತಕಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿನ್ನೆಲೆ ಮತ್ತು ಅದರ ಇತಿಹಾಸವು ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ ಪ್ರವಾದನೆ ಗ್ರಂಥಗಳನ್ನ ನಾವು 3 ಭಾಗಗಳಾಗಿ ಓದುವಾಗ ಅದರಲ್ಲಿರುವಂತಹ ದೇವರ ಪ್ರಾಮುಖ್ಯವಾದ ಸಂದೇಶಗಳು ನಮಗೆ ಅರ್ಥವಾಗುವುದು. ಆ 3 ಭಾಗಗಳು ಯಾವುವು ಅಂತಂದ್ರೆ, ಮೊದಲನೇ ಭಾಗವನ್ನು ನಾವು ಸೆರೆಮನೆ ವಾಸದ ಮುಂಚೆಯ ಪ್ರವಾದನೆಯ ಪುಸ್ತಕಗಳು ಎಂಬುದಾಗಿ ನಾವು ಹೇಳುತ್ತೇವೆ. ಮತ್ತು ಎರಡನೆಯ ಭಾಗದ ಪ್ರವಾದನೆ ಪುಸ್ತಕಗಳನ್ನ ನಾವು ಸೆರೆಮನೆಯಲ್ಲಿ ವಾಸವಾಗಿರುವಾಗ ಇಸ್ರಾಯೇಲರಿಗಾಗಿ ಬರೆಯಲ್ಪಟ್ಟಂತಹ ಪುಸ್ತಕಗಳು ಎಂಬುದಾಗಿ ನಾವು ನೋಡುತ್ತೇವೆ. ಅವು 2 ಪುಸ್ತಕಗಳಾಗಿದೆ. ಮತ್ತು ಮೂರನೆಯ ಭಾಗದ ಪ್ರವಾದನೆ ಪುಸ್ತಕಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅವುಗಳಿಗೆ ನಾವು ಸೆರೆಮನೆ ವಾಸದ ನಂತರದ ಪ್ರವಾದನೆ ಪುಸ್ತಕಗಳು ಎಂಬುದಾಗಿ ನಾವು ನೋಡುತ್ತೇವೆ. ಈಗ ನಾವು ಓದಿರುವಂತಹ ದೇವರ ವಾಕ್ಯವು ದಾನಿಯೇಲನ ಬರೆದಂತಹ ಪ್ರವಾದನೆ ಗ್ರಂಥದಿಂದ ನಾವು ಓದಿದ್ದೇವೆ. ಈ ಪುಸ್ತಕವು 2ನೇ ಭಾಗದಲ್ಲಿ ಬರುವಂತಹ, ಅಂದರೆ ಯಾವಾಗ ದೇವ ಜನರು ಐಗುಪ್ತ ದೇಶದಲ್ಲಿ ಸೆರೆಗಾಗಿ ತೆಗೆದುಕೊಂಡು ಒಯ್ಯಲ್ಪಟ್ಟರು, ಬಿಸಿ 605ರಿಂದ 535 ವರ್ಷಗಳವರೆಗೆ, ಅಂದರೆ 70 ವರ್ಷಗಳ ಇತಿಹಾಸ ನಮಗೆ ದಾನಿಯೇಲನು ಮತ್ತು ಎಜ್ಕೇಲನ ಪುಸ್ತಕದಲ್ಲಿ ನಮಗೆ ಸಿಗುತ್ತವೆ. ಈ 2 ಪುಸ್ತಕಗಳನ್ನು ನಾವು ಸೆರೆವಾಸದ ಪ್ರವಾದನೆಯ ಗ್ರಂಥಗಳು ಎಂಬುದಾಗಿ ನಾವು ಕರೆಯುತ್ತೇವೆ. ಈ ಪುಸ್ತಕಗಳಲ್ಲಿ ನಡೆದಿರುವಂತಹ ಘಟನೆಗಳು, ಇದರಲ್ಲಿ ನಡೆದಂತಹ ಅದ್ಭುತಗಳು, ಈ ನಿಜ ಘಟನೆಗಳು, ಇದು 6ನೇ ಶತಮಾನದಲ್ಲಿ ಸಂಭವಿಸಿರುವಂತಹ ಘಟನೆ. ದಾನಿಯೇಲನ ಪುಸ್ತಕದಲ್ಲಿ ಬೇರೆ ಎಲ್ಲ ಪುಸ್ತಕ ಅಥವಾ ಪ್ರವಾದನೆಗಳಿಗಿಂತ ಹೆಚ್ಚಿನ ಮಹತ್ವವನ್ನ ಪಡೆದಿರುವಂತಹ, ನಂಬಿಕೆಯಿಂದ ಕೂಡಿರುವಂತಹ ಒಂದು ಪುಸ್ತಕ. ದೇವ ಜನರಿಗೆ ಪರೀಕ್ಷೆಗಳನ್ನು ಬರುವಾಗ, ಸಮಸ್ಯೆಗಳನ್ನು ಬರುವಾಗ, ಅವರ ಜೀವಿತದಲ್ಲಿ ನೋವುಗಳನ್ನು ಅನುಭವಿಸುತ್ತಾ ಮುಂದೆ ಏನು ಮಾಡಬೇಕು ಎಂಬುದಾಗಿ ದಾರಿ ತೋಚದೆ ಇರುವಂತಹ ಸನ್ನಿವೇಶಗಳಲ್ಲಿ ದೇವರು ಅವರ ಜೊತೆಯಲ್ಲಿ ಇದ್ದು ತನ್ನ ದೂತರನ್ನ ಕಳುಹಿಸಿ ಬೆಂಕಿಯಿಂದ ತಪ್ಪಿಸುವುದು ಮಾತ್ರವಲ್ಲದೆ ಅವರನ್ನು ಸಿಂಹಗಳ ಬಾಯಿಂದ ತಪ್ಪಿಸಿರುವಂತಹ ನಿಜ ಘಟನೆಗಳನ್ನ ನಾವು ಈ ದಾನಿಯೇಲನ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಈ ಪುಸ್ತಕದಲ್ಲಿ ನಾವು ಓದುವಾಗ ಇದು ದೇವರ ರಾಜ್ಯವು ಬೇರೆ ಎಲ್ಲ ರಾಜ್ಯಗಳಿಗಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ತೋರಿಸುತ್ತದೆ. ಯಾಕೆಂದರೆ ದಾನಿಯೇಲನ ಪುಸ್ತಕವು ಹೇಳುತ್ತದೆ, ಈ ಲೋಕವನ್ನ ಆಳಿರುವಂತ 4 ದೊಡ್ಡ ಸಾಮ್ರಾಜ್ಯಗಳ ಕುರಿತಾಗಿ ಮಾತನಾಡುತ್ತದೆ. ಮೊದಲನೆಯ ಸಾಮ್ರಾಜ್ಯ ಅದು ಬ್ಯಾಬಿಲೋನ್ ಸಾಮ್ರಾಜ್ಯ ಆಗಿತ್ತು. ಎರಡನೆಯ ಸಾಮ್ರಾಜ್ಯ ಅದು ಮೇದ್ಯರು ಮತ್ತು ಪಾರಸಿಯರು ಆಳ್ವಿಕೆ ಮಾಡಿದಂತಹ ಒಂದು ಸಾಮ್ರಾಜ್ಯ. ಮತ್ತು ಮೂರನೆಯ ಸಾಮ್ರಾಜ್ಯ ಅದು ಗ್ರೀಸ್ ಸಾಮ್ರಾಜ್ಯ ಆಗಿತ್ತು. ಮತ್ತು 4ನೆಯ ಸಾಮ್ರಾಜ್ಯ ರೋಮನ್ಸ್ ಸಾಮ್ರಾಜ್ಯವಾಗಿತ್ತು. ಈ 4 ರಾಜ್ಯಗಳಿಗಿಂತ ಇನ್ನೊಂದು ಉನ್ನತವಾದಂತಹ ರಾಜ್ಯ ಈ ಭೂಮಿಯ ಮೇಲೆ ಸ್ಥಾಪಿಸಲ್ಪಡುತ್ತದೆ. ಅದೇ ದೇವರ ರಾಜ್ಯ ಎಂಬುದಾಗಿ ಪ್ರವಾದಿಯಾದಂತಹ ದಾನಿಯೇಲನು 6ನೇ ಬಿಸಿಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಆದರೆ ದೇವರು ದಾನಿಯೇಲನ ಮೂಲಕ ಗೋಚರಪಡಿಸಿದರು. ಆದರೆ ಈಗ ನಾವು ಓದಿರುವಂತಹ ಘಟನೆ ಇದು 2ನೇ ಸಾಮ್ರಾಜ್ಯದವರು ಆಳುವಾಗ, ಅಂದರೆ ಪಾರಸಿಯ ಅರಸನಾದಂತಹ ದಾರಿಯ ವೇಷನು ಆಳ್ವಿಕೆ ಮಾಡುವಾಗ ನಡೆದಂತಹ ಒಂದು ಘಟನೆ ಈ ಪುಸ್ತಕದಲ್ಲಿ ನಾವು ಓದುತ್ತೇವೆ. ನೀವು ನಿಮ್ಮ ಮನೆಗಳಿಗೆ ಹೋಗಿ ದಾನಿಯೇಲನ ಪುಸ್ತಕ ಕುಟುಂಬ ಸಹಿತವಾಗಿ ನೀವು ಓದಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಪುಸ್ತಕವು ದೇವರ ವಿವೇಕ ಮತ್ತು ಆತನ ಮಾರ್ಗಗಳನ್ನು ಕಲಿಸುವುದು ಮಾತ್ರವಲ್ಲ, ಮನುಷ್ಯರ ವಿವೇಕ ಮತ್ತು ಮಾರ್ಗಗಳಿಗೆ
ನಾವು ಓದುತ್ತೇವೆ. ಮಾತ್ರವಲ್ಲದೆ ದೇವರ ಒದಗಿಸುವಿಕೆ ಮತ್ತು ರಕ್ಷಣೆ ಮತ್ತು ಬಿಡುಗಡೆಯ ಬಲವು ಈ ಲೋಕದಲ್ಲಿರುವಂತಹ ರಾಜರುಗಳ ಬಲಗಳಿಗಿಂತ ಹಿಂಸೆಗಳಿಗಿಂತ ಉನ್ನತವಾದದ್ದು ಎಂಬುದಾಗಿ ಈ ಪುಸ್ತಕವು ನಮಗೆ ಕಲಿಸಿಕೊಡುತ್ತದೆ. ಸೊ ಹಾಗಿರುವಾಗ ದೇವರ ಜನರು ಪರೀಕ್ಷೆಗೆ ಒಳಗಾದಾಗ ಅವರು ಯಾವ ರೀತಿಯಾಗಿ ಪ್ರತಿಸ್ಪಂದನೆ ಮಾಡಿದರು, ಅವರು ಜೀವಿಸುವಂತಹ ದಿನಗಳಲ್ಲಿ ಅವರ ಜೀವಿತದಲ್ಲಿ ಸಹ ಅನ್ಯಾಯವಿದ್ದಿತ್ತು, ಮೋಸ ಇದ್ದಿತ್ತು. ಅದು ಮಾತ್ರವಲ್ಲದೆ ಸ್ವಾರ್ಥದಿಂದ ಕೂಡಿರುವಂತಹ ದುಷ್ಟ ಜನರು ಸಹ ಇದ್ದಿದ್ದರು. ಈಗ ನಾವು ಓದಿದಂತ ವಚನ ಭಾಗಗಳನ್ನು ನೋಡುತ್ತೇವೆ. ಈ ದಾರಿಯ ವೇಷ ಅನ್ನುವಂತಹ ವ್ಯಕ್ತಿ ಇಡೀ ಲೋಕವನ್ನ ಆಳ್ವಿಕೆ ಮಾಡ್ತಾ ಇದ್ದಾನೆ. ದ ಮೋಸ್ಟ್ ಪವರ್ಫುಲ್ ಎಂಪೈರ್. ಮಾತ್ರವಲ್ಲದೆ ಈ ವ್ಯಕ್ತಿ ತಾನು ಏನು ಬೇಕಾದರೂ ಮಾಡಬಹುದು. ಇವನ್ ಭಾರತವೂ ಸಹ ಅವನ ಅಧೀನತೆಯಲ್ಲಿ ಬರ್ತಾ ಇದ್ದಂತ ಒಬ್ಬ ರಾಜನಾಗಿದ್ದನು. ಅವನು ತನ್ನ ಆಳ್ವಿಕೆಯ ಸಮಯದಲ್ಲಿ ಅವನ 3 ವ್ಯಕ್ತಿಗಳನ್ನ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿಕೊಳ್ಳುವುದಕ್ಕಾಗಿ ಅವನು ಆರಿಸಿಕೊಳ್ಳುತ್ತಾನೆ. ಅದರಲ್ಲಿ ಒಬ್ಬನು ದಾನಿಯೇಲನು ಆಗಿದ್ದನು. ಈ ದಾನಿಯೇಲನು ಸೆರೆವಾಸನಾಗಿ ಬಂದಂತಹ ಒಬ್ಬ ವ್ಯಕ್ತಿ. ಆದರೆ ಅವನು ಇವಾಗ ರಾಜನ ನಂತರದ ಅಧಿಕಾರವನ್ನ ವಹಿಸಿಕೊಡುತ್ತಾ ಇದ್ದಾನೆ. ಮತ್ತು ಈ 3 ಜನರ ಕೆಳಗಡೆ 120 ಜನ ದೇಶಾಧಿಪತಿಗಳು ಇದ್ದಿದ್ದರು. ಅವರೆಲ್ಲರೂ ಬಂದು ಈ 3 ವ್ಯಕ್ತಿಗಳಿಗೆ ತಮ್ಮ ಲೆಕ್ಕಾಚಾರಗಳನ್ನು ಒಪ್ಪಿಸಬೇಕಾಗಿತ್ತು. ಈ ದಾನಿಯೇಲನು ಒಬ್ಬ ದೇವರ ಮನುಷ್ಯನಾಗಿ ದೇವರನ್ನು ಅರಿಯದಿರುವಂತಹ ಒಬ್ಬ ಅನ್ಯ ಧರ್ಮದ ರಾಜನ ಕೆಳಗಡೆ ಅವನು ಸೇವೆ ಸಲ್ಲಿಸುತ್ತಾ ಇದ್ದಾನೆ. ಇವತ್ತು ನಮ್ಮಲ್ಲಿ ಅನೇಕ ಕ್ರೈಸ್ತರು, ಇವತ್ತು ನಾವು ಸ್ವಲ್ಪ ವರ್ಷಗಳ ಹಿಂದೆ ಹೋಗುವಾಗ ಕ್ರೈಸ್ತ ಲೀಡರ್ಸ್, ನಾಯಕರು ಅಂತ ಹೇಳುವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಅವರು ಲಂಚ ತೆಗೆದುಕೊಳ್ಳುವಂತವರಲ್ಲ, ಅವರು ಮಾಡುವಂಥದ್ದು ಯಾವತ್ತು ಸತ್ಯದ ಮೇಲೆ ಆಧಾರವಾಗಿರುವಂಥದ್ದು. ಇವತ್ತು ಅನೇಕ ಹೈಯರ್ ಆಫೀಸರ್ಸ್ಗಳು ಕ್ರೈಸ್ತರು ಅಂತ ಹೇಳಿದ ತಕ್ಷಣ ದೇ ಹ್ಯಾವ್ ಸಮಥಿಂಗ್ ಡಿಫರೆಂಟ್ ಫೀಲಿಂಗ್ಸ್. ಅವರಲ್ಲಿರುವಂತಹ ಗೌರವ, ಒಂದು ರೀತಿಯಾದಂತಹ ರೆಸ್ಪೆಕ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಅನ್ಯರ ಮಧ್ಯದಲ್ಲಿ ಸೇವೆ ಮಾಡುವಂಥದ್ದು. ಇವತ್ತು ನಾವು ನಮ್ಮ ಸಭೆಯಲ್ಲಿ ಸಹ ಅನೇಕರು ಇಂಜಿನಿಯರ್ಸ್ಗಳಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಮತ್ತು ಮಾತ್ರವಲ್ಲದೆ ಈ ಗವರ್ಮೆಂಟ್ ಸರ್ಕಾರಿ ಉದ್ಯೋಗಗಳನ್ನು ಹೊಂದಿದಂತಹ ವ್ಯಕ್ತಿಗಳು ಸಹ ಇದ್ದಾರೆ. ಆದರೆ ಇವತ್ತು ನಮ್ಮ ಜೀವಿತಗಳನ್ನು ನಾವು ನೋಡುವಾಗ ನಾವು ವಾಸ ಮಾಡುವಂತಹ ಸ್ಥಳಗಳಲ್ಲಿ ಅಥವಾ ಕೆಲಸಗಳನ್ನ ಮಾಡುವಂತಹ ಸ್ಥಳಗಳಲ್ಲಿ ನಮ್ಮ ಒಂದು ಪ್ರತಿಕ್ರಿಯೆ ಹೇಗಿದೆ? ಜನರು ನಮ್ಮನ್ನು ನೋಡುವಾಗೆಲ್ಲ ಹೇಗೆ ಹೇಳ್ತಾರೆ ನಮ್ಮ ಕುರಿತಾಗಿ? ದಾನಿಯೇಲನ ಕುರಿತಾಗಿ ಸ್ಪಷ್ಟವಾಗಿ ಹೇಳುವಂತಹ ಕೆಲವು ಘಟನೆಗಳನ್ನು ನಾವು ನೋಡುತ್ತೇವೆ. ಇವತ್ತು ನಾವು ನೋಡುವಂತಹ ಸಂಗತಿ ಏನಿದೆ ಅಂತಂದ್ರೆ, ಯಾವ ವ್ಯಕ್ತಿಗಳು ಈ ದಾನಿಯೇಲನಿಗೆ ವಿರುದ್ಧವಾಗಿ ನಿಂತು ಅವನನ್ನು ಹಾಳು ಮಾಡಬೇಕು, ಅವನನ್ನು ಹೇಗಾದರೂ ನಾಶ ಮಾಡಬೇಕು, ಅವನನ್ನು ಈ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬುದಾಗಿ ಯೋಚನೆ ಮಾಡಿದರು, ಅವರೇ ನಾಶವಾಗಿ ಹೋದಂತ ಘಟನೆ ನಾವು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ನಾವು ಇನ್ನೊಂದು ಮಾತಿನಲ್ಲಿ ಹೇಳುವಾಗ, ತಾವು ತೋಡಿದ ಗುಂಡಿಯ ಒಳಗೆ ತಾವೇ ಬಿದ್ದಂತಹ ಒಂದು ಸನ್ನಿವೇಶ. ಈ ಕಲ್ಲನ್ನು ಹುರುಳಿಸುವುದಕ್ಕಾಗಿ ಹೋಗಿ ಅವರ ಮೇಲೆ ಬಂದು ಅವರನ್ನೇ ನಾಶ ಮಾಡಿರುವಂತಹ ಘಟನೆ ನಾವು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ದಾನಿಯೇಲನು ನಂಬಿಕಸ್ಥನಾಗಿ ಜೀವಿಸುತ್ತಾ ಇದ್ದನು. ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ದಾನಿಯೇಲ್ ನಾವು ಸ್ಟಡಿ ಮಾಡುವಾಗ ಅವನು ನಂಬಿಕಸ್ಥನಾಗಿದ್ದನು. ಇವತ್ತು ನಮ್ಮ ಜೀವಿತಗಳಲ್ಲಿ, ಇವತ್ತು ನಮ್ಮ ಕುಟುಂಬ ಜೀವಿತವಾಗಿರಬಹುದು, ನಮ್ಮ ಉದ್ಯೋಗದ ಜೀವಿತವಾಗಿರಬಹುದು, ನಮ್ಮ ಸ್ನೇಹಿತರ ಮಧ್ಯದ ಜೀವಿತಗಳಾಗಿರಬಹುದು, ನಮ್ಮ ಸಂಬಂಧಿಕರ ಮಧ್ಯದ ಜೀವಿತಗಳಾಗಿರಬಹುದು, ನಮ್ಮ ಜೀವಿತಗಳನ್ನು ನಾವು ನೋಡುವಾಗ ಎಲ್ಲೋ ಒಂದು ಕಡೆ ನಂಬಿಗಸ್ತಿಕೆ ಅನ್ನುವಂಥದ್ದು ಮಿಸ್ ಆಗ್ತಾ ಇದೆ. We are not faithful to our wives. We are not faithful to our husbands. We are not faithful to even the work that we do. ನಾವು ಮಾಡುವಂತಹ ಉದ್ಯೋಗಗಳಲ್ಲಿ ಸ್ವಲ್ಪ ದೇವರ ಭಯವಿಲ್ಲ. ಇವತ್ತು ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಯಾಕೆ ಇವತ್ತು ನಮ್ಮ ಬಿಸ್ನೆಸ್ ಬೆಳೀತಾ ಇಲ್ಲ? ಯಾಕೆ ಇವತ್ತು ನಾವು ಮಾಡುವಂತಹ ಉದ್ಯೋಗದಲ್ಲಿ ಪ್ರಮೋಷನ್ ಇಲ್ಲ? ಯಾಕೆಂದರೆ ಸತ್ಯತೆ ಇಲ್ಲ, ಯಾಕೆಂದರೆ ನಂಬಿಗಸ್ತಿಕೆ ಇಲ್ಲ. ಮೋಸ ಮಾಡುವಂಥದ್ದು, ಮೋಸದ ಮೇಲೆ ಮೋಸ ಮಾಡುವಂಥದ್ದು, ಅನ್ಯಾಯದ ಮೇಲೆ ಅನ್ಯಾಯ ಮಾಡುವಂಥದ್ದು. ಹಾಗಿರುವಾಗ ಅನ್ಯಾಯದಿಂದ ನಾವು ಅಡ್ಡಲಾಗಿ ಹಿಡಿದು ಎಷ್ಟೇ ಶ್ರೀಮಂತರಾದರು, ಎಷ್ಟೇ ಮನೆಗಳನ್ನು ಕಟ್ಟಿದರು, ಎಷ್ಟೇ ನಾವು ಏನೆಲ್ಲ ಮಾಡಿದರು, ಅದು ವ್ಯರ್ಥವಾದ
ಜೀವಿಸುತ್ತಾ ಅವನು ನಂಬಿಗಸ್ತನಾಗಿ ಜೀವಿಸುತ್ತಾ ಇದ್ದಿದ್ದನ್ನು ಎಂಬುದಾಗಿ ನಾವು ನೋಡುತ್ತೇವೆ. ಈ ರಾಜನು ದಾನಿಯೇಲನಿಗೆ ಇಡೀ ರಾಜ್ಯದ ಮೇಲೆ ತಾನು ರಾಜನಾಗಿ ನೇಮಿಸಬೇಕು ಅಂದುಕೊಂಡಿದ್ದನು. ಇವತ್ತು ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಒಂದು ವೇಳೆ ಅನ್ಯ ಧರ್ಮದ ಜನರಾಗಿದ್ದರೆ ನಮ್ಮ ಒಂದು ಜೀವಿತದ ಸಾಕ್ಷಿ ಅವರ ಮಧ್ಯದಲ್ಲಿ ಹೇಗಿದೆ? ಇವತ್ತು ನಾವು ಜನರೆಲ್ಲ ಹೇಗೆ ಜೀವಿಸ್ತಾ ಇದ್ದಿರೋ ಹಾಗೆ ನಾವು ಜೀವಿಸ್ತಾ ಇದ್ದೇವಾ? ಅಥವಾ ನಾವು ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಂಡು ಈ ದೇವರ ವಾಕ್ಯದ ಸಿದ್ಧಾಂತಗಳನ್ನು ಹಾಕಿಕೊಂಡು ನಾವು ಸತ್ಯದ ಮೇಲೆ ನಮ್ಮ ಜೀವಿತ, ಕುಟುಂಬ, ಉದ್ಯೋಗಗಳನ್ನು ನಾವು ಕಟ್ಟುತ್ತಾ ಇದ್ದೇವೆ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಯವನಸ್ಥರಾಗಿರಬಹುದು ಅಥವಾ ಹಿರಿಯರಾಗಿರಬಹುದು, ರಿಟೈರ್ಡ್ ಆಗಿರುವಂತವರಾಗಿರಬಹುದು ಅಥವಾ ಇನ್ನು ಉದ್ಯೋಗದಲ್ಲಿರಬಹುದು. ಇವತ್ತು ವಿದ್ಯಾರ್ಥಿ ಆಗಿರುವುದಾದ್ರೆ ನಾನು ನನ್ನ ವಿದ್ಯಾಭ್ಯಾಸಕ್ಕೆ ನಂಬಿಗಸ್ತನಾಗಿದ್ದೇನೆ. ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿ ಕಲಿಬೇಕು, ಅವರು ಬೆಳೆಯಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು, ಒಳ್ಳೆ ಹೆಸರುಗಳನ್ನ ಗಳಿಸಬೇಕು ಎಂಬುದಾಗಿ ಹಣಗಳನ್ನ ಸುರಿತಾ ಇದ್ದಾರೆ, ಸಾಲಗಳನ್ನ ಮಾಡಿಕೊಡುತ್ತಾ ಇದ್ದಾರೆ, ಲೋನ್ಗಳ ಮೇಲೆ ಲೋನ್ಗಳು ತೆಗೆದುಕೊಳ್ತಾ ಇದ್ದಾರೆ. ಮಕ್ಕಳು ಮಾಡುವಂತದ್ದು ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ನಮ್ಮ ಮಕ್ಕಳು ಬೇರೆ ದೇಶದಲ್ಲಿದ್ದಾರೆ, ಅವರು ಆ ದೇಶದಲ್ಲಿದ್ದಾರೆ, ಈ ದೇಶದಲ್ಲಿದ್ದಾರೆ. Doesn't matter in which country he lives. But his life ಅದರ ಜೀವಿತದ ಒಂದು ಫೌಂಡೇಶನ್ ದೇವರ ವಾಕ್ಯ ಆಗಿದೆಯಾ? ಸತ್ಯತೆ ಅನ್ನುವಂಥದ್ದು ಆಗಿದೆಯಾ? ನಂಬಿಗಸ್ತಿಕೆ ಅನ್ನುವಂಥದ್ದು ಆಗಿದೆಯಾ? ಒಂದು ವೇಳೆ ನಾವು ಮಕ್ಕಳನ್ನ ಕಲಿಸದೆ ಹೋಗಿದರೆ ಇವತ್ತು ಅವರು ನೀವು ಮೋಸ ಹೋಗುತ್ತಾ ಇದ್ದೀರಿ. ಮತ್ತು ಅನೇಕ ತಂದೆ ತಾಯಿಗಳು ಸಹ ತಮ್ಮ ಜವಾಬ್ದಾರಿಕೆಯನ್ನ ತಮಗಿರುವಂತಹ ಉದ್ಯೋಗಗಳಲ್ಲಿ ಸರಿಯಾದಂತಹ ಮಾದರಿಯನ್ನ ಮಕ್ಕಳಿಗೆ ತೋರಿಸದೇ ಇರುವಂತದ್ದು ಸಹ ನಾವು ನೋಡ್ತೇವೆ. ಹಾಗಿರುವಾಗ ಈ ದಾನಿಯೇಲನು ಹೇಗೆ ನಂಬಿಗಸ್ತನಾಗಿ ಜೀವಿಸುವುದಕ್ಕೆ ಸಾಧ್ಯವಾಯಿತು? ಅವನು ದೇವರನ್ನ ದೃಷ್ಟಿಸುತ್ತಾ ತನ್ನ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಇದ್ದಾರೆ. ಇವತ್ತು ಆನ್ ಟೈಮ್ ಹೋಗ್ಬೇಕು ಎಂಬುದಾಗಿ ಇವತ್ತು ಯಾರು ಹೇಳ್ಬೇಕಾಗಿರಲಿ. ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ತೃಪ್ತಿ ಇಲ್ಲ? ಯಾಕೆ ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಆಲೋಚಿಸಿರುವಂತ ಮಾಡಿರುವಂತ ಪ್ಲಾನ್ಸ್ಗಳು ಸಕ್ಸೀಡ್ ಆಗ್ತಾ ಇಲ್ಲ? ಕಾರಣ ಏನಂತಂದ್ರೆ ನನ್ನಲ್ಲಿ ಒಂದು ಕಮಿಟ್ಮೆಂಟ್ ಇಲ್ಲ. ಟುಡೇ ವಿ ಹ್ಯಾವ್ ಕಮಿಟ್ಮೆಂಟ್. ಯಾವುದಕ್ಕಾದ್ರೆ ಅನೇಕ ವಿಷಯಗಳಿಗೆ ಕಮಿಟ್ಮೆಂಟ್ಸ್ ಇದೆ. ಇವತ್ತು ನನಗೆ ಗೊತ್ತಿದೆ ನನ್ನ ಕೆಲಸ ಮುಂಜಾನೆ 10ರಿಂದ 5 ಗಂಟೆ ತನಕ ಇದೆ ಅಂತ ಹೇಳಿ, ಆದ್ರೆ ನಾನು ಕಮಿಟ್ಮೆಂಟ್ಸ್ ಕೊಡ್ತೀನಿ. ನೋಡಿ, ನಾನು 11 ಗಂಟೆಗೆ ಬಂದು ನನಗೆ ಭೇಟಿ ಆಗ್ತೀನಿ, ನಾನು 7 ಗಂಟೆಗೆ ಬಂದು ನಾನು ಭೇಟಿ ಆಗ್ತೀನಿ. ಸೊ ನಮ್ಮ ಉದ್ಯೋಗದ ಸ್ಥಳಗಳಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬದ ಜೀವಿತದಲ್ಲಿ ನಾವು ಅದನ್ನೇ ಅಭ್ಯಾಸ ಮಾಡುತ್ತಾ ಇದ್ದೇವೆ. ಆದ್ರೆ ದಾನಿಯೇಲನ ಜೀವಿತ ನಾವು ಕೆಳಗೆ ಈ ವಚನಗಳನ್ನ ಓದಿಕೊಂಡು ಬರುವಾಗ ಅವನ ಗುಣಗಳು ಹೀಗೆ ಬರೆಯಲ್ಪಟ್ಟಿದೆ. ಇವನು ಮುಖ್ಯ ಅಧಿಕಾರಿ ಆಗಿದ್ದಾಗಲೂ ಇವನು ರಾಜ್ಯ ಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಇಟ್ಸ್ ವೆರಿ ಆಬ್ವಿಯಸ್. ನಾವು ಎಲ್ಲಿ ನಂಬಿಗಸ್ತರಾಗಿ ನಾವು ಯಾರಿಗೂ ಮೋಸ ಮಾಡಬಾರದು, ನಮ್ಮನ್ನು ನಾವೇ ಸತ್ಯತೆಯಿಂದ ನಾವು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ನಾವು ತೀರ್ಮಾನ ಮಾಡಿ ಜೀವಿಸುವಾಗಲೂ ಮನುಷ್ಯರು ನಮ್ಮನ್ನ ಬಿಡುವುದಿಲ್ಲ. ಇಲ್ಲಿ ಜನರು ದಾನಿಯೇಲನ ಕೊಲೀಗ್ಸ್, ಸಹೋದ್ಯೋಗಿಗಳು ಯೋಚನೆ ಮಾಡ್ತಾ ಇದ್ದಾರೆ, ದಾನಿಯೇಲನನ್ನು ಹೇಗಾದರೂ ಮಾಡಿ ನಾವು ನಾಶ ಮಾಡಬೇಕು, ಸಾಯಿಸಬೇಕು ಅಂತ ಒಂದು ಪ್ಲಾನ್ಸ್ ನಾವು ಮಾಡಬೇಕು. ಇವತ್ತು ದೈವ ಮನುಷ್ಯರಿಗೆ ವಿರುದ್ಧವಾಗಿ, ದೈವ ಜನರಿಗೆ ವಿರುದ್ಧವಾಗಿ ನಾವು ಒಂದು ವೇಳೆ ಅನ್ಯಾಯ ಎಂಬುದಾಗಿ ಗೊತ್ತಿದ್ದು ನಾವು ಅದರಲ್ಲಿ ಭಾಗವಹಿಸುತ್ತಾ ಇದ್ದೇವೆ ಅಂದರೆ ಇವರಿಗೆ ಆದಂತ ಗತಿ ನನಗೂ ನಿನಗೂ ಆಗುವುದಕ್ಕೆ ಸಾಧ್ಯವಿಲ್ಲ. ಇವರಿಗೆ ಏನಾಗಿದೆ ಹಾಗಾದ್ರೆ? ನೋಡ್ರಿ, ಇವರು ದಾರಿ ನಿದ್ರೆ ಮಾಡ್ತಾ ಇದ್ದಾರೆ, ರಾತ್ರಿ ಎಲ್ಲ ಇವರು ಗುಂಪುಗಳನ್ನ ಕೂಡಿಸುತ್ತಾ ಇದ್ದಾರೆ, ಜನರ ಮೈಂಡ್ ಗಳನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಹೋಗಿ ಹೇಳ್ತಾ ಇದ್ದಾರೆ, ದಾನಿಯೇಲನನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು, ನಮಗಂತೂ ಸಮಾಧಾನವಿಲ್ಲ, ನಾವು ಇನ್ನೊಬ್ಬರಿಗೂ ಸಮಾಧಾನದಿಂದ ಇರುವುದಕ್ಕೆ ಬಿಡಬಾರದು. ನನ್ನ ಸ್ವಾರ್ಥತೆಗಾಗಿ, ನನ್ನ ದುರುದ್ದೇಶಕ್ಕಾಗಿ ನಾನು ಏನು ಬೇಕಾದರೂ ಖರ್ಚು ಮಾಡ್ತೇನೆ. ಯಾವುದಕ್ಕಾಗಿ? ಹಾಳು ಮಾಡುವುದಕ್ಕಾಗಿ, ಕಟ್ಟುವುದಕ್ಕಾಗಿಲ್ಲ. ಈ ವ್ಯಕ್ತಿಗಳು ರಾತ್ರಿ ಎಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ವಿಷಯವಾಗಿಯೂ ನಿಮಗೆ ಗೊತ್ತಿದೆ, ನಿಮ್ಮ ಕುಟುಂಬ ಅಥವಾ ನಿಮ್ಮ ಉದ್ಯೋಗದ ಸ್ಥಳಗಳಲ್ಲಿ ಅನೇಕರು ನಿಮ್ಮ ಹಿಂದೆ ಇದ್ದಾರೆ. ನಿಮ್ಮನ್ನ ಹಾಳು ಮಾಡಬೇಕೆಂಬುದಾಗಿ ನಿಮ್ಮ ಕುಟುಂಬವನ್ನ ಹೇಗಾದರೂ ಮಾಡಿ ಯಾವುದರಾದರೂ ಸಿಕ್ಕಿಸಬೇಕು, ಅಥವಾ ಸಭೆಯನ್ನು ಹಾಳು ಮಾಡಬೇಕು, ಅಥವಾ
ಗೇಡಿಗಳು ಯಾರು ಇಲ್ಲ. ಬಿಕಾಸ್ ಒಬ್ಬ ನೀತಿವಂತ ಮನುಷ್ಯನು, ಒಬ್ಬ ವಿಶ್ವಾಸಿಯು ತಾನು ಸತ್ಯದ ಮೇಲೆ ತನ್ನ ಜೀವಿತವನ್ನ ಕಟ್ಟುವಾಗ ಅವನು ಎಲ್ಲವನ್ನ ಪರೀಕ್ಷಿಸಿ ವಿವೇಚಿಸುವಂತ ಶಕ್ತಿ ಅವರಲ್ಲಿ ಇರುತ್ತದೆ. ಇವತ್ತು ಅದು ನಮ್ಮ ಮೇಲೆ ಮಿಸ್ ಆಗುತ್ತಾ ಇದೆ ಅಂದ್ರೆ ಅವು ನಮ್ಮನ್ನ ತಪ್ಪಾದ ನಿರ್ಧಾರಗಳಿಗೆ ತೆಗೆದುಕೊಂಡು ಹೋಗ್ತವೆ. ಈ ದಾನಿಯೇಲನ ಜೀವಿತದಿಂದ ನಾವು ಕಲಿಯುವಂತ ಪ್ರಾಮುಖ್ಯವಾದಂತಹ ಸಂಗತಿ ಏನಿದೆ ಅಂತಂದ್ರೆ, ಈ ಮನುಷ್ಯನು ತಾನು ಜನರು ಅವನನ್ನ ನಿಂದಿಸಿ ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಹುಡುಕುವಾಗ ಯಾವ ತಪ್ಪು ಅವನಲ್ಲಿ ಕಾಣಲಿಲ್ಲ. 5ನೇ ವಚನವು ಹೀಗೆ ಹೇಳುತ್ತದೆ, 4ನೇ ವಚನದ 2 ಭಾಗವು, ಅವರಲ್ಲಿ ತಪ್ಪು ಕಾಣಲಾರದೆ ಹೋದರು, ಅವನು ನಂಬಿಗಸ್ತನೇ ಆಗಿದ್ದರು, ಅವರಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಅಲಸ್ಯವಾಗಲಿ ಅಕ್ರಮವಾಗಲಿ. ಇವತ್ತು ಅನೇಕ ಜನರಲ್ಲಿ ಅಥವಾ ಅನೇಕ ಜನರ ಜೀವಿತದಲ್ಲಿ ಫೇಲಿಯರ್ಸ್ ಯಾಕಿದೆ ಅಂದ್ರೆ ಅಲಸ್ಯತನ. ಮಾಡುವಂಥದ್ದು 100ಕ್ಕೆ 100% ಅಥವಾ ನಾವು 100% ಕೊಡುವುದಿಲ್ಲ. ಏನೋ ಒಂದ್ ಕಡೆ 30 ವಿದ್ಯಾರ್ಥಿ ಇದ್ರೆ ಸ್ವಲ್ಪ ಹೋದ್ರೆ ಬಿಡು, ಬರದೇ ಇಲ್ಲ. ಕೆಲಸ ಮಾಡ್ತಾ ಇದೀವ, ಹೇಗೋ ಮಾಡಿದ್ರೆ ಬಿಡ್ರಪ್ಪ, ನಮ್ ಕೆಲಸ ಇದು ಯಾವ್ದೋ ಕೆಲಸ ಇದೆ, ಸರ್ಕಾರಿ ಕೆಲಸ, ಸ್ಕೂಲಿನ ಕೆಲಸ, ಅದು ಅವ್ರ ಕೆಲಸ, ಇದು ಸಭೆ ಕೆಲಸ, ಅವ್ರ ಕೆಲಸ. ನೋಡಿ, ನಮ್ಮ ಆಲೋಚನೆಗಳಿಂದ ನಾವು ನೋಡ್ತೇವೆ ಅಲಸ್ಯತನ, ಎಲ್ಲದರಲ್ಲಿ ಅಲಸ್ಯತನ, ಅಕ್ರಮ. ಈ ಗುಣಗಳು ಇರುವಾಗ ನಾವು ಪ್ರತಿಫಲವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. 5ನೇ ವಚನ ಹೇಳ್ತದೆ, ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವ ಧರ್ಮದ ಮೂಲಕ ಹೊರತು ಇನ್ಯಾವುದರಲ್ಲಿ ಅವರಿಗೆ ಸಿಕ್ಕುವುದಿಲ್ಲ ಅವಕಾಶ. ಇವರು ಈಗ ದಾನಿಯೇಲನ ಹಿಂದೆ ಬಿದ್ದಿದ್ದಾರೆ. ದಾನಿಯೇಲನ ಏನ್ ಮಾಡ್ತಾರೆ? ಯಾರು ಇಲ್ಲದೆ ಮತ್ತೆ ರಾಜನ ಹತ್ರ ಹೋಗ್ತಾ ಇದ್ದಾರೆ, ಗುಂಪಾಗಿ ಹೋಗಿ, ರಾಜನೇ ನೀನು ಇಡೀ ಲೋಕಕ್ಕೆ ರಾಜನಾಗಿದ್ದಿ, 30 ದಿವಸಗಳವರೆಗೆ ಪ್ರತಿಯೊಬ್ಬ ಮನುಷ್ಯನು ನಿನ್ನನ್ನೇ ಆರಾಧನೆ ಮಾಡಬೇಕು, ನಿನ್ನನ್ನೇ ಅಡ್ಡ ಬೀಳಬೇಕು, ನಿನ್ನನ್ನೇ ಪೂಜಿಸಬೇಕು. ಅವಾಗ ರಾಜನಿಗೆ ಬಹಳ ಖುಷಿ ಆಗ್ತದೆ. ರಾಜ ಏನ್ ಮಾಡ್ತಾನೆ? 5 ಆಜ್ಞೆ ಹೊರಡಿಸಿಬಿಡ್ತಾನೆ. ದಾನಿಯೇಲನು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಅಲ್ಲಿ ದಾನಿಯೇಲನು ಸಹ ಇರ್ತಾನೆ. ಎದ್ದ ಮೀಟಿಂಗ್ ಅಲ್ಲಿ ನಡೆದಂತ ಘಟನೆ ಗೊತ್ತಾಯ್ತು. ಮನೆಗೆ ಹೋಗಿ ಯಥಾ ಪ್ರಕಾರವಾಗಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವನು ಯಥಾ ಪ್ರಕಾರವಾಗಿ ಯೆರೂಸಲೇಮಿನ ಕಡೆಗೆ ತನ್ನ ಕಿಟಕಿಗಳನ್ನು ತೆಗೆದುಕೊಂಡು ಮೊಳಕಾಲೂರಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಒಬ್ಬ ಯಶಸ್ವಿ ಕ್ರೈಸ್ತ ಜೀವಿತದಲ್ಲಿ ಇರಬೇಕಾದಂಥದ್ದು ಪ್ರಾರ್ಥನೆಯ ಜೀವಿತ. ಇವತ್ತು ಅನೇಕರು ನಮ್ಮಲ್ಲಿ ನಮ್ಮ ಮನೆಗಳನ್ನ ಕಟ್ಟುವಾಗ, ನಮ್ಮ ಕೆಲಸಗಳನ್ನು ಪ್ರಾರಂಭಿಸುವಾಗ ನಾವು ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭಿಸುತ್ತೇವೆ. ಅದು ಒಳ್ಳೆಯದು. ಆದರೆ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿಯೂ ಸಹ ನಮ್ಮ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳಿಗಾಗಿ ನಾವು ದೇವರ ಮುಂದೆ ಹೋಗಬೇಕಾಗುತ್ತೆ. ಯಾಕೆ ನಮಗೆ ಉತ್ತರ ಸಿಗುತ್ತಾ ಇಲ್ಲ? ನಾವು ಪ್ರಾರ್ಥನೆ ಮಾಡುವುದು ಕಡಿಮೆ ಮಾಡಿದ್ದೇವೆ. ಈ ದಾನಿಯೇಲನಿಗೆ ಒಂದು ದೊಡ್ಡ ಜವಾಬ್ದಾರಿಗೆ ಇವತ್ತು ಪ್ರಾರ್ಥನೆ ಮಾಡುವುದಕ್ಕೆ ಅನೇಕರ ಹತ್ರ ಎಕ್ಸ್ಕ್ಯೂಸಸ್ ಏನಿದೆ ಅಂದ್ರೆ, ನನ್ನ ವಿದ್ಯಾಭ್ಯಾಸದಲ್ಲಿ ಬಹಳ ಬಿಸಿ ಇದೆ, ನನ್ನ ವರ್ಕಿನಲ್ಲಿ ಬಹಳಷ್ಟು ವರ್ಕ್ ಲೋಡ್ ಇದೆ, ನಾನು ಮಾಡುವಂತ ಕೆಲಸದಲ್ಲಿ ಬಹಳಷ್ಟು ಸ್ಟ್ರೆಸ್ ಇದೆ. ದಾನಿಯೇಲನಷ್ಟು ಸ್ಟ್ರೆಸ್ ಅಥವಾ ವರ್ಕ್ ಲೋಡ್ ನನಗೆ ನಮಗೆ ಯಾರಿಗೂ ಇಲ್ಲ. ಅವನ ಒಂದು ಸ್ಥಾನವನ್ನು ನೋಡುವಾಗ ಅಷ್ಟು ಬಿಸಿ ಇರುವಂತ ಮನುಷ್ಯ ದಿನಕ್ಕೆ 3 ಅವರ್ ಅವನು ಮೊಳಕಾಲನ್ನು ಊರಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದನು. 2ನೇ ಪ್ರಾಮುಖ್ಯವಾದಂತಹ ಸಂಗತಿ ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು ಪ್ರಾರ್ಥನೆ ಮಾಡುವಂಥದ್ದು. ಯಾವುದೇ ವಿಷಯಕ್ಕಾಗಿ, ಸಣ್ಣದಾಗಲಿ ದೊಡ್ಡದಾಗಲಿ, we acknowledge God in every circumstances of our life. It doesn't matter what's going with us. ನಾವು ಪ್ರಾರ್ಥನೆಯ ಪೂರ್ವಕವಾಗಿ ನಾವು ದೇವರ ಸನ್ನಿಧಿಯಲ್ಲಿ ಹೋಗುವಂಥದ್ದು. ಇವತ್ತು ದಾನಿಯೇಲನ ಜೀವಿತದಲ್ಲಿ ನಾವು ಕಲಿಯಬೇಕಾಗಿದೆ. ಎಷ್ಟೋ ವೈರಿಗಳು ಅವರಿಗೆ ವಿರುದ್ಧವಾಗಿ ನಿಂತಿದ್ದಾರೆ, ಎಷ್ಟೋ ಜನರು ಅವರನ್ನು ನಾಶ ಮಾಡಬೇಕಾಗಿ ನಿಂತಿದ್ದಾರೆ. ಆದ್ರೆ ಅವನು ಮಾಡುತ್ತಾ ಇರುವಂಥದ್ದು ಪ್ರಾರ್ಥನೆ. ಈಗಾಗಲೇ ಸಿಗ್ನೇಚರ್ ಮಾಡಿ ಬಂದಿದ್ದಾನೆ. ಆದ್ರೆ ಕೆಳಗಿನ ವಚನ ಭಾಗವನ್ನು ನೋಡುವಾಗ ಈ ಮನುಷ್ಯನು ಪ್ರಾರ್ಥನೆ ಮಾಡುವುದು ನಿಲ್ಲಿಸುವುದಿಲ್ಲ ಎಂಬುದಾಗಿ ಅವರಿಗೆ ಗೊತ್ತಿದೆ. ಬಂದು ದಾನಿಯೇಲನ ನೋಡ್ತಾ ಇದ್ದಾರೆ, ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾಜನ ಹತ್ರ ಓಡಿ ಬಂದು, ರಾಜನೇ, ನೀನು ವಿಧಿಸಿದ ಆಜ್ಞೆಯನ್ನು ಒಬ್ಬ ಮನುಷ್ಯನು ಮುರಿದಿದ್ದಾನೆ. ಅವನು ದಾನಿಯೇಲನು, ನೀನು ಹೇಳಿದ್ದಿ, ಯಾರು ನಿನ್ನನ್ನು ಪೂಜಿಸುವುದಿಲ್ಲವೋ ಅವರನ್ನ ಸಿಂಹದ ಗವಿಯಲ್ಲಿ ಒಯ್ದು ಹಾಕುತ್ತೇನೆ ಎಂಬುದಾಗಿ. ದಾನಿಯೇಲನು ಬಂದ ತಕ್ಷಣ ಈ ದಾನಿಯೇಲನು ಬರುವಷ್ಟರಲ್ಲೇ ಮತ್ತೆ ಗುಂಪಾಗಿ ರಾಜನ ಹತ್ರ ಹೋಗಿ, ರಾಜ, ನೀವು ಹೇಗಾದ್ರೂ ಮಾಡಿದ ಆಜ್ಞೆ ಹೊರಡಿಸಲೇಬೇಕು, ಯಾಕಂದ್ರೆ ಇದು
ಅರಸನ ರಾಜಾಜ್ಞೆ ಇದು, ನೀನು ಸಹ ಇದನ್ನು ಹಿಂತೆಗೆಯುವ ಹಾಗಿಲ್ಲ. ನಾವು ಕೆಳಗೆ ಓದಿಕೊಂಡು ಬರುವಾಗ ಈ ಅಧ್ಯಾಯದಲ್ಲಿ ರಾಜನು ಅವನಿಗೆ ಮನಸ್ಸಿಲ್ಲ ಹೋದ್ರು ಈ ದಾನಿಯೇಲನ ಸಿಂಹದ ಗವಿಗಳಲ್ಲಿ ಹಾಕುವಂತ ನೋಡ್ತೇವೆ. ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ದಾನಿಯೇಲನು ಅಲ್ಲಿ ನೋಡ್ತೇವೆ ರಾಜನಿಗೆ ಇಡೀ ರಾತ್ರಿಗಳ ನಿದ್ರೆ ಬರಲಿಲ್ಲ. ಒಬ್ಬ ಅನ್ಯ ಧರ್ಮದ ರಾಜನು ದಾನಿಯೇಲನಿಗೆ ದುಃಖಿಸುತ್ತಾ ಇದ್ದಾನೆ, ಅಳುತ್ತಾ ಇದ್ದಾನೆ. ಯಾಕೆ ಹೀಗಾಯ್ತು ದಾನಿಯೇಲನಿಗೆ? ರಾತ್ರಿ ಎಲ್ಲ ಊಟ ಮಾಡಿಲ್ಲ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಬೆಳಗ್ಗೆ ಹೋಗಿ ನೋಡ್ತಾನೆ, ದಾನಿಯೇಲನೇ ದಾನಿಯೇಲನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಯಿತು. ಅವಾಗ ದಾನಿಯೇಲ ಹೇಳ್ತಾನೆ, ಅರಸೇ ಚಿರಂಜೀವಿಯಾಗಿರು, ನನ್ನ ದೇವರು ನನ್ನನ್ನು ಈ ಸಿಂಹಗಳ ಬಾಯಿಗಳಿಂದ ನನ್ನನ್ನು ಬಿಡಿಸಿ ಕಾಪಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಸಿಂಹಗಳು ದಾನಿಯೇಲನನ್ನು ಏನು ಮಾಡಲಿಲ್ಲ. ಇವತ್ತು ನಾವು ನಿಜವಾಗಿಯೂ ಸಿಂಹಗಳನ್ನ ನೋಡದೆ ಅಥವಾ ಅವುಗಳನ್ನ ಎದುರಿಸದೆ ಇರಬಹುದು, ಆದರೆ ನಮ್ಮ ಜೀವಿತಗಳಲ್ಲಿ ಅಂತಹ ಸಮಸ್ಯೆಗಳು, ಸಿಂಹಗಳಂತ ನೋವು, ವೇದನೆಗಳು, ನಿರೀಕ್ಷೆಗಳಂತ ನಿರಾಶೆಗಳು ಇದ್ದಾಗಲೂ ದೇವರ ವಾಕ್ಯ ಹೇಳ್ತದೆ, ನಾನು ಸಿಂಹಗಳ ಬಾಯಿಯನ್ನ ಮುಚ್ಚುವೆನು. ನಾನು ನಿನ್ನ ಜೀವಿತದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳೆಂಬ ಬಾಗಿಲುಗಳನ್ನ ಮುಚ್ಚುವೆನು. ಯಾವಾಗ? ನಂಬಿಗಸ್ತನಾಗಿ ಜೀವಿಸುವಾಗ, ಯಾವಾಗ ನೀನು ಪ್ರಾರ್ಥಿಸುವಂತಹ ವ್ಯಕ್ತಿಯಾಗಿರುವಾಗ. ನಾವು ನೋಡುತ್ತೇವೆ, ರಾಜನು ದಾನಿಯೇಲನನ್ನು ತಕ್ಷಣವೇ ಸಿಂಹದ ಗವಿಯಿಂದ ತೆಗೆದು ಯಾರ್ಯಾರು ದಾನಿಯೇಲನಿಗೆ ವಿರುದ್ಧವಾಗಿ ಈ ಚಾಡಿ ಹೇಳಿ ಅವರನ್ನ ಸಿಂಹದ ಗವಿಯಲ್ಲಿ ಹಾಕಿದ್ರು, ರಾಜ ಅವರೆಲ್ಲರನ್ನ ಕರೀತಾನೆ. ಈ 23ನೇ ವಚನದಿಂದ ನಾವು ಓದ್ಕೊಂಡು ಬರುವಾಗ 24ನೇ ವಚನ ಹೇಳ್ತಾ, ಆನಂತರ ರಾಜನು ದಾನಿಯೇಲನನ್ನ ಹೊರಗಡೆ ತಂದಿದ ಮೇಲೆ ದಾನಿಯೇಲ ಹೇಳ್ತಾನೆ ಏನಂತಂದ್ರೆ, ಯಾರ್ಯಾರು ದಾನಿಯೇಲನ ಮೇಲೆ ತಪ್ಪು ಹೊರಿಸಿದರೋ ಅವರನ್ನು, ಅವರ ಹೆಂಡತಿ, ಮಕ್ಕಳನ್ನು ತಂದು ಏನಾಗ್ತದೆ ಸಿಂಹದ ಗವಿಗಳಲ್ಲ. ಇವರು ತಾವು ಯಾರಿಗಾದ್ರೂ ತೋಡಿದ ಒಂದು ಗುಂಡಿಯಲ್ಲಿ ಯಾರು ಬಿಡ್ತಾ ಇದ್ದಾರೆ? ಅವರೇ ಬಿಡ್ತಾ ಇದ್ದಾರೆ. ಯಾರನ್ನು ನಾಶ ಮಾಡಬೇಕೆಂದಿದ್ರು ಅವರೇ ನಾಶವಾಗಿ ಹೋಗುವುದನ್ನು ನಾವು ನೋಡ್ತೇವೆ. ಈ ಅಧ್ಯಾಯದ ಒಂದು ತಿರುಳು ನಾವು ನೋಡುವಾಗ ಸ್ಟಾಪ್ ಥಿಂಕಿಂಗ್ ಬ್ಯಾಡ್ ಅಬೌಟ್ ಅದರ್ಸ್. ಇನ್ನೊಬ್ಬರನ್ನ ಹಾಳು ಮಾಡುವಂಥದ್ದು, ಇನ್ನೊಬ್ಬರ ಕುಟುಂಬವನ್ನ ಹಾಳು ಮಾಡುವಂಥದ್ದು, ಇನ್ನೊಬ್ಬರ ಸಮಾಜವನ್ನ ಹಾಳು ಮಾಡುವಂಥದ್ದು, ಇನ್ನೊಬ್ಬರ ಸಭೆಗಳನ್ನ ಹಾಳು ಮಾಡುವಂಥದ್ದು, ಈ ವಿಷಭರಿತವಾದಂಥ ವಿಷಯವನ್ನ ತುಂಬುವಂಥದ್ದು ಸ್ಟಾಪ್. ನಾವು ಕರೆಯಲ್ಪಟ್ಟಂತ ಉದ್ದೇಶ ಹಾಳು ಮಾಡುವುದಕ್ಕಾಗಿ ಅಲ್ಲ, ಕಟ್ಟುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಜ್ಞಾಪಕ ಪಡಿಸುತ್ತದೆ. ಈ 2ನೇ ತಿಮೋಥಿಗೆ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 17ನೇ ವಚನ, ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. ಅವನು ಎಲ್ಲ ಸೇವೆ ಸತ್ಕಾರ್ಯಗಳನ್ನ, ಮತ್ತು ಇದೇ ಒಂದು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಕ್ಕೆ 3:13ನೇ ವಚನದಲ್ಲಿ ಹೇಳುತ್ತದೆ, ಸಹೋದರರೇ ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ 6:7ನೇ ವಚನದಲ್ಲಿ ಹೇಳುತ್ತದೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳದೆ ಇರೋಣ. ಮತ್ತು ಕೊನೆಯ ಮಾತು 1 ಕೊರಿಂಥ 15:33 ಹೀಗೆ ಹೇಳುತ್ತದೆ, ಮೋಸ ಮಾಡಬೇಡಿರಿ, ದುಸ್ಸಾಹಸವು ದುರಾಚಾರವನ್ನು ಕೆಡಿಸುತ್ತದೆ. ಇವತ್ತು ನಾವು ಎಂಥವರ ಸಾಹಸವನ್ನು ಮಾಡ್ತಾ ಇದ್ದೇವೆ? ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮಸ್ಕಾರಗಳನ್ನು ಭಾವಿಸೋಣ. ದೇವರ ಮುಂದೆ ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನೇ, ನಾನು ನಂಬಿಗಸ್ತನಾಗಿ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿ, ನಾನು ತಾಳ್ಮೆಯುಳ್ಳಂತ ವ್ಯಕ್ತಿಯಾಗಿ ಮುಂದೆ ಹೋಗುವಂತೆ ನಮಗೆ ಬಲ ಕೊಡಿಸುವ. ದೇವರ ವಾಕ್ಯವು ಹೇಳುತ್ತದೆ, ಹಾಳು ಮಾಡಬೇಕೆನ್ನುವವರು ಹಾಳಾಗಿ ಹೋಗುವರು. ಕರ್ತನೇ, ನಮ್ಮ ಜೀವಿತಗಳನ್ನು ನಿಮಗೆ ಮುಡುಪಾಗಿ ಒಪ್ಪಿಸಿಕೊಡುತ್ತೇವೆ. ಈ ಕೋವಿಡ್-19 ಸಂದರ್ಭಗಳಲ್ಲಿಯೂ, ನಮಗಿದ್ದಂತ ಸ್ಥಿತಿ ಸನ್ನಿವೇಶಗಳಲ್ಲಿಯೂ, ಕೆಲಸ ಕಾರ್ಯಗಳಲ್ಲಿಯೂ ನಾವು ನಂಬಿಗಸ್ತರಾಗಿ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಪರಲೋಕದ ತಂದೆಯೇ, ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ತನ್ನ ವಾಕ್ಯದಿಂದ ನಮ್ಮನ್ನ ಈ ದಿವಸದಲ್ಲಿ ತುಂಬಿಸಿದ್ದಾನೆ.
ಆತನ ವಾಕ್ಯದಂತೆ ನಡೆಯುವ ಹಾಗೆ ಕರ್ತನು ನಮಗೆ ಸಾಮರ್ಥ್ಯ ಜ್ಞಾನವನ್ನು ದಯಪಾಲಿಸಲಿ ಮತ್ತು ಈ ವಾಕ್ಯದ ಪ್ರತಿಕ್ರಿಯೆಯೊಂದಿಗೆ ಈ ಸಮಯದಲ್ಲಿ ನಾವು ಕಾಣಿಕೆಗಳನ್ನು ಕೂಡಿಸುವ ಹಾಗೆ ಕೀರ್ತನೆಗಳಲ್ಲಿ 89ನೇ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. ಹಾಡುವಾಗ ಈ ವಾರದ ಕಾಣಿಕೆಯು ಸ್ವೀಕಾರ ಮಾಡಲ್ಪಡುತ್ತದೆ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳಿ ನಿನ್ನ ಸನ್ನಿಧಿಯಲ್ಲಿ ತಂದಿರುವಂತಹ ಈ ಕಾಣಿಕೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇದನ್ನು ಆಶೀರ್ವಾದ ಮಾಡು, ನಿನ್ನ ಸೇವೆಗಾಗಿ ಉಪಯೋಗಿಸು ಕರ್ತನೆ. ಕೊಟ್ಟಿರುವಂತಹ ನಿನ್ನ ಮಕ್ಕಳನ್ನು 100ರಷ್ಟು ಪ್ರತಿಫಲ ಕೊಡುವೆನೆಂಬುದಾಗಿ ನೀನು ವಾಗ್ದಾನ ಮಾಡಿದ ಹಾಗೆ ನೀನು ಅವರಿಗೆ ದಯಪಾಲಿಸು ಎಂಬುದಾಗಿ ನಾವು ಹೇಳುತ್ತೇವೆ. ಯಾರಾದನೆಯಲ್ಲಿ ಕರ್ತನೆ ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ನಮ್ಮ ಜೊತೆಗಿದ್ದು ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಎಚ್ಚರಿಸಿ ಬಲವನ್ನು ಗಳಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ನಂಬಿಗಸ್ತರಾಗಿಯೂ ಪ್ರಾರ್ಥಿಸುವವರಾಗಿಯೂ ಮತ್ತು ಒಳ್ಳೆಯದನ್ನು ಮಾಡುವುದರಲ್ಲಿ ನಾವು ಮುಂದೆ ಸಾಗುವಂತೆ ನೀವೇ ನಮಗೆ ಬಲವನ್ನ, ಶಕ್ತಿಯನ್ನ, ನಿನ್ನ ಆತ್ಮನನ್ನ ಅನುಗ್ರಹಿಸಿ ನಡೆಸುತ್ತಾ ಬರಬೇಕಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ದೈವಾಶೀರ್ವಾದವನ್ನು ಗ್ರಹಿಸಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮೊಂದಿಗೆ ಇರುವೆನೆಂದು ವಾಗ್ದಾನ ಮಾಡಿದ ನಮ್ಮ ಪರಲೋಕದ
ಕ್ರಿಸ್ತನ ಅಪಾರವಾದ ಪ್ರೀತಿಯು, ಪರಿಶುದ್ಧಾತ್ಮ ನೀರಿನ ಅನ್ಯೋನ್ಯತೆ, ಸಹವಾಸ, ಐಕ್ಯತೆ, ಶಾಂತಿ, ಸಮಾಧಾನ, ಬೆಳಕು, ರಕ್ಷಣೆಯು ನಿನ್ನ ಆಲಯದಲ್ಲಿ ತೆರೆವಾಗಿಸಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳೊಂದಿಗೂ ನಮ್ಮ ಸಭೆಯೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.